ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾನವಾತ್ಮನಾವಿರ್ಭೂತಂ ಮಾನವೀಯಾಯ ರಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರು. ಪ್ರಾತಃಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜನೀಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶ್ರೀಗಳವರನ್ನು, ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶ್ರೀಗಳನ್ನು ಸ್ಮರಣೆ ಮಾಡಿಕೊಂಡು, ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪನವರನ್ನು ಸ್ಮರಿಸಿ, ಬಸವಾದಿ ಪ್ರಮುಖರಲ್ಲಿ ಶರಣರು, ಕಥಾನಾಯಕರು, ಜಗನ್ನಿಯಾಮಕರಾಗಿರುವಂತಹ ಆದಿಶಕ್ತಿ ಮಹಾಮಾತೆ ರಾಜರಾಜೇಶ್ವರಿಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವಳ ಕಥಾನಕವನ್ನು ಪಾರಾಯಣ ರೂಪದಲ್ಲಿ ನಡೆಸಿರುವಂತಹ ಎಲ್ಲ ಶಿವಸ್ತೋತಿಗಳ ತಾಯಂದರೆ, ಶರಣರೇ, ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿಜಗುಣ ಶ್ರೀಗಳವರು ಬೇಡುವೆನು ಅಭವ ನಿಮ್ಮನು ಭವಭವದಳು ಮಾಡೆನೆಗೆ ಒಲಿದು ಸುಗುಣ ಸಂತತಿಯನ್ನು ಇಂತು ಅಂತ ಹೇಳಿಕೊಂಡು, ನನ್ನನ್ನು ಹುಟ್ಟಿಸು ಭಗವಂತ ಬೇಡ ಅನ್ನುವ ಹಾಗಿಲ್ಲ. ಆದರೆ ಹುಟ್ಟಿಸಿದ ನಂತರದಲ್ಲಿ ಒಳ್ಳೆಯ ಸದ್ಗುಣಗಳನ್ನು ಕೊಟ್ಟು ಬೇಡುವೆನು ಅಭವ, ಪರಮಾತ್ಮನನ್ನು ಬೇಡಿಕೊಳ್ತೇನೆ, ಹುಟ್ಟಿದ ನಂತರದಲ್ಲಿ ನನಗೆ ಒಳ್ಳೆಯ ಸದ್ಗುಣಗಳನ್ನು ಕೊಡುವಂಥ ಕೆಲಸವನ್ನು ನೀನೇ ಮಾಡು. ಭವಭವದಳು, ಜನ್ಮ ಜನ್ಮಾಂತರದಲ್ಲೂ ಕೂಡ ನಿನ್ನ ಹುಟ್ಟಿಸಲಿಕ್ಕೆ ಬೇಡ ಅನ್ನೋದಿಲ್ಲ. ಮಾಡು ಎನಗೆ ಒಲಿದು, ನಿನ್ನ ಒಲುಮೆ ನನ್ನ ಮೇಲೆ ಆಗಬೇಕು. ಸುಗುಣ ಸಂತತಿಯರು, ಒಂದೇ ಗುಣ ಅಲ್ಲ, ಸಂತತಿ ಅಂದರೆ ಅಪಾರವಾಗಿರ್ತಕ್ಕಂಥ ಸದ್ಗುಣಗಳು, ಒಂದೇ ರೀತಿಯಾಗಿರುವಂಥ ಗುಣಗಳಲ್ಲ. ಅಂಥ ಎಲ್ಲ ಗುಣಗಳನ್ನು ಈ ಲೋಕದಲ್ಲಿ ಬದುಕಿ ಇದ್ದುಕೊಂಡು, ಈ ಲೋಕದಲ್ಲಿ ನಾನು ಒಳ್ಳೆಯವನಾಗಿ ಬದುಕಲಿಕ್ಕೆ ಏನೇನು ಸಾಧ್ಯವೋ ಎಲ್ಲ ಸಾಧನಾ ಗುಣಗಳನ್ನು ಕೊಟ್ಟು ನನ್ನನ್ನು ಹುಟ್ಟಿಸು. ಹುಟ್ಟಿಸಿದ ನಂತರದಲ್ಲಿ ದುರ್ಗುಣಗಳನ್ನು ನನಗೆ ಕೊಡಲಿಕ್ಕೆ ಹೋಗಬೇಡ. ಅದರ ಆಶೀರ್ವಾದ ಸುಗುಣಗಳನ್ನು ಕೊಡುವಂಥ ಆಶೀರ್ವಾದ ಆಗಲಿ, ವಿನಃ ದುರ್ಗುಣಗಳನ್ನು ಕೊಡಲಿಕ್ಕೆ ಹೋಗಬೇಡ. ಯಾಕಂತಂದರೆ ಸಂಘ ಬಹಳ ಕೆಟ್ಟದ್ದಿದೆ ಈ ಲೋಕದಲ್ಲಿ. ಯಾವ್ಯಾವ ಮನುಷ್ಯನನ್ನು ಯಾವ ರೀತಿಯಾಗಿ ಓದು ಎಲ್ಲಿ ಅಪ್ಪಳಿಸ್ತದೆ ಗೊತ್ತಿಲ್ಲ. ಯಾವುದೇ ಒಂದು ಕಮರಿಯ ಕೊಳ್ಳಕ್ಕೆ ಹಾಕಿಬಿಡ್ತೇವೆ ಅಂತಂದರೆ ನಾನು ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನನಗೆ ಒಳ್ಳೆಯ ಸದ್ಗುಣಗಳನ್ನು ಕೊಟ್ಟು ಹುಟ್ಟಿಸುವುದೇವ ಅಂತ ತಿಳ್ಕೊಂಡು ಬೇಡಿಕೊಳ್ತಾರೆ ಜೀವನಿಸಬೇಕು. ಹಾಗೆ ಇಲ್ಲಿ ಚಿದಾನಂದ ವರೂತರು ನಮ್ಮೆಲ್ಲರ ಮೇಲೆ ಬಹಳಷ್ಟು ಕರುಣೆಯನ್ನು ತೋರಿ ಒಂದು ಪುರಾಣವನ್ನು, ಬಹಳ ಭಾಮಿನಿ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥ ಪುರಾಣ ಇದು. ಅನೇಕ ರಾಗಗಳಲ್ಲಿ ಈ ಷಟ್ಪದಿಯನ್ನು ಓದಬಹುದು, ಬೇರೆ 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 ರಾಗಗಳಲ್ಲಿ ಬಹಳ ಸೌಂದರ್ಯ ರೀತಿಯಿಂದ ಶೃಂಗಾರ ರೂಪವಾಗಿ ಬಹಳ ರಾಗಬದ್ಧವಾಗಿ ನಾವು ಹಾಡಿ ರಂಜಿಸಿಕೊಳ್ಬೋದು ಮನಸ್ಸನ್ನು. ಆದರೆ ಇಲ್ಲಿ ಈ ಪುರಾಣದಲ್ಲಿ ಬರ್ತಕ್ಕಂಥ 18 ಅಧ್ಯಾಯಗಳಲ್ಲಿ ಆರಂಭದ ಪೀಠಿಕಾಧ್ಯಾಯವನ್ನು ಮೊದಲುಗೊಂಡು ಕೊನೆಯವರೆಗೆ ಅವರ ಉದ್ದೇಶ ಏನು ಅಂತಂದರೆ, ಈ ಜಗತ್ತಿನಲ್ಲಿ ಹುಟ್ಟಿಕೊಂಡು ಬಂದಿರತಕ್ಕಂತಹ ಮನುಷ್ಯ ಇವ ಉದ್ಧಾರ ಆಗ್ತದೆ. ದೊಡ್ಡವರನ್ನು ಮಾತನ್ನು ಹೇಳ್ತಾರೆ, ಬಹಳ ಜ್ಞಾನಿಗಳನ್ನು ಮಾತನ್ನು ಹೇಳ್ತಾರೆ. ನಿಮಗೆ ಹೇಳಿರ್ಬೋದು, ಮನುಷ್ಯನಾಗಿರ್ತಕ್ಕಂಥವನು ಅಪರಿಪೂರ್ಣ, ಇವನಲ್ಲಿ ಪರಿಪೂರ್ಣತೆ ಇಲ್ಲ. ಯಾಕೆ ಇಲ್ಲ ಅಂತಂತಂದರೆ ಇವನಿಗೆ ಕೊರತೆಗಳು ಬಹಳ. ಆದರೆ ಪ್ರಾಣಿಗಳು ಹಾಗಲ್ಲ. ಮ್ಯಾನ್ ಈಸ್ ಇನ್ಪರ್ಫೆಕ್ಟ್ ಅಂತ ಹೇಳಿದ್ರು, ಮನುಷ್ಯ ಅಪರಿಪೂರ್ಣ. ಎನಿಮಲ್ ಈಸ್ ಇನ್ಪರ್ಫೆಕ್ಟ್ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ, ಎಲ್ಲಿಯೂ ಕೂಡ ಹೇಳಿಲ್ಲ. ಅಂಥ ಯಾಕೆ ಹೇಳಿಲ್ಲ ಅಂದರೆ, ಒಂದು ನಾಯಿಯ ದೃಷ್ಟಾಂತವನ್ನು ಕೊಡ್ತಾರೆ. ನಾಯಿ ಪರಿಪೂರ್ಣವಾಗಿರ್ತಕ್ಕಂಥ ಪ್ರಾಣಿ, ಸುಮ್ಮನೆ ಉದಾಹರಣೆಗೋಸ್ಕರ. ಹಸು, ಆಕಳು ಪರಿಪೂರ್ಣವಾಗಿರುವಂಥ, ಎಮ್ಮೆ ಪರಿಪೂರ್ಣವಾಗಿರುವಂಥ. ಯಾಕೆ ಪರಿಪೂರ್ಣತೆ ಅಂತಂದರೆ, ನಾಯಿಗೆ ಒಂದು ಭಗವಂತ ಒಂದು ಕೆಲಸವನ್ನು ಕಟ್ಟಿದ. ಏನು ಕೊಟ್ಟು ಕಳಿಸಿದ ಅಂತಂದರೆ, ನಂಬಿಗಸ್ತನಾಗಿ ಇರು,
ಪ್ರಾಮಾಣಿಕವಾಗಿ ನನ್ನ ಮಾಲೀಕನನ್ನು ನಿನ್ನ ಕಾಯ್ದುಕೋ. ಇಷ್ಟು ಹೇಳಿದ. ಅಷ್ಟು ಕೆಲಸವನ್ನು ಮಾಡ್ತದೋ ಇಲ್ಲವೋ ಮಾಡ. ಹಾಗೆ ಮನುಷ್ಯನಿಗೆ ತಾಯಿಯ ಗರ್ಭದಲ್ಲಿ ನೀನು ಇದ್ದಾಗ ಏನು ಪ್ರತಿಜ್ಞೆ ಮಾಡಿದ್ದಿಲ್ಲ, ಆ ಪ್ರತಿಜ್ಞೆ ನೆನಪಿದೆ ಏನು? ನಾಯಿದ ಹಾಗಲ್ಲ, ಅದು ನೆನಪಿಟ್ಕೊಂಡೇ ಬಂದದ್ದು. ನಾನು ನನ್ನ ಮಾಲೀಕನನ್ನು ನಾನು ಸೇವಕರಾಗಿ ಕಾಯ್ದುಕೊಂಡು ಹೋಗಬೇಕು. ಜೀವನ ಪರ್ಯಂತ ನನ್ನ ಜೀವನ ಇರುವವರೆಗೂ ಕೂಡ ನನ್ನ ಮಾಲೀಕ ಒಂದು ತುತ್ತು ರೊಟ್ಟಿ ಹಾಕಿರ್ತಾನೆ, ಒಂದಿಷ್ಟು ಅನ್ನ ಹಾಕಿರ್ತಾನೆ. ಅವನನ್ನು ನಂಬಿಕೊಂಡು ಹೋಗ್ಬೇಕನ್ನುವಂಥ ಭಾವವನ್ನು ಭಗವಂತನ ಕೊಟ್ಟು ಕಳಿಸಿದ್ದಾನೋ ಇಲ್ಲ. ಒಂದು ಎಣ್ಣೆ, ಅದಕ್ಕೆ ನೀವು ಆಹಾರವನ್ನು ಹಾಕ್ತೀರಿ. ನೀವು ನಿರೀಕ್ಷಣೆ ಮಾಡೋದೇನು? ಏನು ನಿರೀಕ್ಷಣೆ ಮಾಡ್ತೀರಿ? ಹಾಲು. ಹಾಲು ಕೊಡಬೇಕಾಗಿತ್ತು, ಒಂದು ಗರ್ಭಧಾರಣೆ ಆಗಬೇಕು, ಅದು ಒಂದು ಕರುವನ್ನು ಕೊಡಬೇಕು. ಎಮ್ಮೆ ಏನು ಕೊಡಬೇಕು? ಹಣಗಾರನ ಕೊಡಬೇಕು. ಹೌದಾ? ನಮ್ಮ ಇಚ್ಛೆ ಇದೆ. ಎಮ್ಮೆ ಹೆಣಗಾರ ಕೊಡುವಂತ ಕೊಂಡು ಬೇಡ್ಕೊಳ್ತಿದ್ದೆ ದೇವರಿಗೆ. ಆಗ ಹೆಣಗಾರ ಕೊಡೋದು ಹೋಗ್ಬೇಕು ಇಲ್ಲ? ಅದೇನು ಕೊಡಿ ಕೇಳ್ತದೆ? ಹೋರಿ ಕೊಡಿ. ಎಮ್ಮೆ ಕ್ವಾಣ ಇಲ್ಲ, ಆಕಳ ಹೆಣಗಾರ ಹಾಕ್ತದೆ ಅಂತಂದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಹಿಂಗೆ ಆಗ್ಬೇಕಾಗಿತ್ತು ಅಂತ ತಿಳ್ಕೊಂಡು. ಯಾಕಂದ್ರೆ ಎಮ್ಮೆ ಹೆಣಗಾರ ಹಾಕ್ತೇವೆ ಅಂತಂದ್ರೆ ಮುಂದೆ ನಮಗೆ ಏನಕ್ಕೆ ಅನುಕೂಲ ಆಗ್ತದೆ. ಆಕಳ ಹೋರಿ ಕೊಡ್ತೀವಿ ಅಂತಂದ್ರೆ ಆ ಹೋರಿಯ ಮುಖಾಂತರವಾಗಿ ನಾನು ಬೇಕಾದಷ್ಟು ಗಳಿಸ್ಕೋಬೋದು ಒಂದು, ಅಥವಾ ಹೊಲದಲ್ಲಿ ಉಳುಮೆಯನ್ನು ಮಾಡಲಿಕ್ಕೆ ನನಗೆ ಇನ್ನೊಂದು ಕಾರ್ಯಕ್ಕೆ ಅದು ಜೊತೆ ಆಗ್ತದೆ, ಹೋರಿಗೆ ಜೊತೆ ಆಗ್ತದೆ ಅಂತಕ್ಕಂಥ ಒಂದು ಇಚ್ಛೆ. ಆದರೆ ಅದೇನೇ ಇರಲಿ, ಅದು ಪ್ರಾಮಾಣಿಕವಾಗಿ ಎಣ್ಣೆ ಹಾಲು ಕೊಡ್ತದೋ ಇಲ್ಲ, ಆಕಳು ಹಾಲು ಕೊಡ್ತದೋ ಇಲ್ಲ. ಹಾಗೆ ಮನುಷ್ಯನಾಗಿರ್ತಕ್ಕಂಥವನು ಇಷ್ಟೆಲ್ಲ ಸೌಕರ್ಯಗಳನ್ನು ಕೊಟ್ಟು ಹುಟ್ಟಿಸಿರ್ತಕ್ಕಂಥವನು, ಅದಕ್ಕೆ ಬುದ್ಧಿ ಇಲ್ಲ ಅನ್ನೋ ಹಾಗಿಲ್ಲ, ಅದಕ್ಕೆ ಬುದ್ಧಿ ಇದೆ. ಎಲ್ಲ ಪ್ರಾಣಿಗಳಿಗೂ ಬುದ್ಧಿ ಅದ, ಸಾಮಾನ್ಯ ಜ್ಞಾನ ಎಲ್ಲವಕ್ಕೂ ಅದೇ. ಅದು ವಿಶೇಷ ಜ್ಞಾನ ಮನುಷ್ಯನಿಗೆ ಮಾತ್ರ ಉಂಟು. ಯಾವುದು ಅಂದರೆ ವಿವೇಕ ಜ್ಞಾನ ಅನ್ನುವಂಥದ್ದು. ಯಾವ ಜ್ಞಾನ ಅಂತಂದರೆ ಇದು ಒಳ್ಳೆಯದೋ ಇದು ಕೆಟ್ಟದ್ದು, ಇದನ್ನ ತೂಗಿ ನೋಡ್ತಕ್ಕಂಥ, ಅಳದು ನೋಡ್ತಕ್ಕಂಥ ಗುಣ ಮನುಷ್ಯನಿಗೆ ಮಾತ್ರ ಇದೆ, ದನಗಳಿಗೂ ಇದೆ. ಯಾವುದನ್ನು ತಿನ್ನಬೇಕು, ಒಂದು ಎಮ್ಮೆ ಮುಂದೆ ನಾವು ಮಾಂಸವನ್ನು ಇಟ್ಟು ತಿನ್ನೋದಿಲ್ಲ, ಒಂದು ಹುಲಿ ಮುಂದೆ ಒಂದು ಹೊರಿ ವಾಡಿ ಹೊರದು ತಿನ್ನೋದಿಲ್ಲ. ಹುಲಿ, ಸಿಂಹ, ಚಿರತೆ ಎಂದಾದ್ರು ನೀವು ಮೇವು ತಂದು ಹಾಕಿದ್ರೆ ನೋಡ್ತಾರೆ, ನೀವು ಭಾಳ ಮೇವು ಹೋಗ್ತಾರೆ, ನೀವು ಹಾಕೋದು ಬೇಕಾಗಿಲ್ಲ. ಆದರೆ ಯಾವ ಮಾಂಸಾಹಾರಿ ಪ್ರಾಣಿಗಳು ಕೂಡ ಇನ್ನುವರೆಗೆ ಹುಲ್ಲು ತಿಂದಿಲ್ಲ. ಆನೆ ಇಷ್ಟು ಬಲಿಷ್ಠವಾಗಿದ್ದರೂ ಕೂಡ ಎಂದೂ ಮಾಂಸ ತಿಂದಿಲ್ಲ. ಅದು ಬರೀ ಹಸಿ ಹುಲ್ಲನ್ನು, ಮೇವನ್ನು ತಿಂದು ಬಲಿಷ್ಠವಾಗಿರ್ತಕ್ಕಂಥ ಅದೊಂದು ಪ್ರಾಣಿ. ಪ್ರಾಮಾಣಿಕವಾಗಿ ಅದಾವ ಇಲ್ಲವರು. ಅದೇ ಮನುಷ್ಯನಲ್ಲಿ ಅದು ಇಲ್ಲ. ಅದು ಇಲ್ಲ ಅಂತ ತಿಳ್ಕೊಂಡು ಚಿದಾನಂದ ದೂತರು ನಿಮಗೊಂದು ಕಥೆಯನ್ನು ಹೇಳ್ತೇನೆ. ಅದು ಯಾರ ಕಥೆ ಅಂತಂತಂದ್ರೆ, ಈ ಲೋಕವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಕಾರ್ಯದಲ್ಲಿ ಶಿವನಿಗೆ ಸಹಾಯ ಮಾಡಿರ್ತಕ್ಕಂಥವ್ರು, ಅವರು ಇರದೇ ಇದ್ದರೆ ಜಗತ್ತು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಒಂದು ಕಥೆಯನ್ನು ಬರೆದರು. ಅದೇ ದೇವಿ ಮಹಾತ್ಮೆ ಅಂತಕ್ಕಂಥದ್ದು. ಇದರಲ್ಲಿ ಮೊದಲನೇ ಕಾಂಡದಲ್ಲಿ ಫಲದ ಇಚ್ಛೆ ಮತ್ತು ಕರ್ತೃತ್ವದ ಅಭಿಮಾನ ಅಂತಕ್ಕಂಥ ಎರಡು ರಾಕ್ಷಸರು, ಮಧುಕೈಟಭ ಅಂತಕ್ಕಂಥವ್ರು, ಅದು ಕರ್ಮಕಾಂಡದಲ್ಲಿ. ಇನ್ನು ಉಪಾಸನಾ ಕಾಂಡದಲ್ಲಿ ಉಪಾಸನೆ ಅಂತಂತಂದ್ರೆ ಪೂಜಾದಿಗಳನ್ನು ಮಾಡೋದು, ಮೃತ ನಿಯಮಾದಿಗಳನ್ನು ಮಾಡೋದು. ಯಾಕೆ ಮಾಡೋದು ಅಂದರೆ ಅಂತಃಕರಣ ಪರಿಶುದ್ಧಿಗೋಸ್ಕರವಾಗಿ ಮನಸ್ಸು ಪರಿಶುದ್ಧ ಆಗಬೇಕು. ನಾನು ಇಚ್ಛೆ ಪಟ್ಟಿರ್ತಕ್ಕಂಥ ಐಹಿಕ ಭೋಗಗಳನ್ನು ದೊರೀಬೇಕು. ಅದಕ್ಕಾಗಿ ನಾನು ಅಂಥವುಗಳನ್ನು ಉಪಾಸನೆ ಮಾಡಬೇಕಂತ ತಿಳ್ಕೊಂಡು ಪೂಜಾದಿಗಳನ್ನು ಮಾಡೋದು. ಉಪಾಸನೆ ಅಂದರೆ ಪೂಜೆ. ಏನನ್ನ ಪೂಜೆ ಮಾಡೋದು? ನನ್ನ ಇಷ್ಟಾರ್ಥ ಸಿದ್ಧಿಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ನನ್ನ ಇಚ್ಛಿತವಾಗಿರ್ತಕ್ಕಂಥ ದೇವರನ್ನು ನಾನು ಪೂಜೆ ಮಾಡೋದು. ಅಷ್ಟೋಪಚಾರ ಇರಲಿ, ಷೋಡಶೋಪಚಾರ ಇರಲಿ, ಶತೋಪಚಾರ ಇರಲಿ, ಸಹಸ್ರೋಪಚಾರಗಳಿರಲಿ, ಯಾವುದೇ ಉಪಚಾರ ಅಂದರೆ ಪೂಜೆಯ ವಿಧಾನಗಳು. ಅಷ್ಟೋಪಚಾರ 8 ರೀತಿಯಾಗಿರ್ತಕ್ಕಂತಹ ಅರ್ಪಣೆ, ಷೋಡಶೋಪಚಾರ ಅಂದರೆ 16 ರೀತಿಯಾಗಿರ್ತಕ್ಕಂತಹ ಪೂಜೆಗಳು,
ಶತೋಪಚಾರ ಅಂದರೆ 100, 101, 108 ರೀತಿಯಾಗಿರ್ತಕ್ಕಂಥ ಪೂಜೆಗಳು. ಇನ್ನು ಸಹಸ್ರೋಪಚಾರ 1000 ರೀತಿಯಾಗಿರ್ತಕ್ಕಂಥ ಪೂಜೆಗಳು. ಒಂದು ಸಲ ಕೂತೀವಿ ಅಂತಂತಂದರೆ 3 ತಾಸು 6 ತಾಸು 9 ತಾಸು ಆಗ್ಬೋದು. ಅಷ್ಟು ಅರ್ಚನೆಗಳಂತಕ್ಕಂಥವು ಅವೆಲ್ಲವುಗಳನ್ನು ಮಾಡಬೇಕು. ಇದು ಉಪಾಸನಾ ಕಾಂಡ. ಆಮೇಲೆ ಈ ಉಪಾಸನಾ ಕಾಂಡದಲ್ಲಿಯೇ ಮನುಷ್ಯನಲ್ಲಿ ಕೆಲವೊಂದು ಗುಣಗಳದಾವ, ಬೇಡ ಅಂತಲ್ಲ, ಉದ್ದಾಮ ಕೊಟ್ಕಳಿಸಿದ್ದಾನ ಭಗವಂತವನ್ನ ನಮ್ಮ ಉಪಯೋಗಕ್ಕಾಗಿ. ಆದರೆ ಅವುಗಳನ್ನು ನಾವು ದಾರಿಯನ್ನು ತಪ್ತಾ ಇದ್ದೇವೆ ಅಂತ ತಿಳ್ಕೊಂಡು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಐಷಡ್ವರ್ಗಗಳನ್ನು ತಿರುತ್ತಾರೆ. 6 ಜನ ಇಲ್ಲಿ ನಮ್ಮ ಶರೀರದಲ್ಲಿ ಇದ್ದಾರೆ. ಈಗಾಗಲೇ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ 4 ಅದಾವ. ಇಲ್ಲಿ ಕರ್ಮೇಂದ್ರಿಯಗಳದಾವ, ಪಂಚ ಜ್ಞಾನೇಂದ್ರಿಯಗಳದಾವ, ಪಂಚ ವಿಷಯಗಳದಾವ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥವುಗಳು. ವಾಕ್, ಪಾಣಿ, ಪಾದ, ಪಾಯಿ, ಉಪಸ್ಥ ಅಂತಕ್ಕಂಥ ಕರ್ಮೇಂದ್ರಿಯಗಳು. ಶ್ರೋತ್ರ, ತ್ವಚ, ನೇತ್ರ, ಜೀವ, ಜ್ಞಾನ ಅಂತಕ್ಕಂಥ 5 ಜ್ಞಾನೇಂದ್ರಿಯಗಳು. ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥ ಪಂಚವಾಯುಗಳು. ಇವೆಲ್ಲವೂ ಆದಮೇಲೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಇವುಗಳ ಜೊತೆಗೆ ಮತ್ತೆ 6 ಗುಣಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈಗ ನಾವು ಮುಂದಿನ ದಿವಸ ಋಷಿಲೋಮ ಮತ್ತು ಹೃದಯಗಳನ್ನು ನೋಡಿದ್ದೇವೆ. ಋಷಿಲೋಮ ಲೋಭ, ಹೃದಗ್ರ ಸಿಟ್ಟು, ಚಿಕ್ಷುರ ಕಾಮ. ಇಷ್ಟು ಆದ ನಂತರ ಇವತ್ತಿನ ದಿವಸ ದೇವಿಗೆ ಸಂಹಾರ ಮಾಡ್ತಕ್ಕಂಥ ರಾಕ್ಷಸ ಯಾರು ಅಂತ ಹೇಳಿದ್ರೆ ಬಿಡಾಲ ಅಂತ. ಬಿಡಾಲ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಆ ಋಷಿಲೋಮ ಹೃದಗ್ರರು ಸತ್ತು ಬಿಟ್ಟ ನಂತರದಲ್ಲಿ 1000 ಅಕ್ಷೋಹಿಣಿ ಸೈನ್ಯ ಅಂತಕ್ಕಂಥದ್ದು ಎಲ್ಲವನ್ನು ಕರೀತಾರೆ, ಸಂಹಾರ ಮಾಡ್ತಾರೆ. ಈಗ ಬಿಡಾಲ ಮುಂದುವರಿದಿದ್ದಾನೆ. ಬಹಳ ರೀತಿಯಿಂದ ಅವನು ಕೂಡ ಯುದ್ಧ ಕಲೆಗೆ ಬಹಳ ನಿಪುಣನಾಗಿರ್ತಕ್ಕಂಥವನು ಬಿಡಾಲ. ಅವ 15ನೇ ಪದ್ಯದಲ್ಲಿ ಏನ್ ಮಾಡ್ತಾಳ ಅಂತಂದ್ರೆ, ಹೊರಗಿದುದು ಗಜ ಶಾಂಭವಿಯ ಕರ ಭರಕೆ ಸಿಡಿದೊಡದ ತ್ರಿಯಂಗದ ಉರುಳಿದುದು ಕಂಡ ಸುರ ಕಿಡಿಕಿಡಿಯಾಗಿ ಪಾಪಿಯಲ್ಲಿ. ದೇವಿ ಶಾಂಭವಿ ಭಗವತಿ ತನ್ನ ಕೈಯಲ್ಲಿರ್ತಕ್ಕಂಥ ಒಂದು ಆಯುಧದಿಂದ ಅವನೇನು ಆನೆ ಮೇಲಿಕೊಂಡು ಬಂದಿರ್ತಾನ ಬಿಡಾಲ ಅಂತಕ್ಕಂಥವನು, ಆ ಗಜದ ಕಪೋಲವನ್ನು, ಆ ಆನೆಯ ತಲೆಯಿಂದ ಸಹಜವಾಗಿ ಹಿಂಗೇನು ಮುಟ್ಟು ಬಿಡ್ತಾಳೆ. ಅದು ಬಹಳಷ್ಟು ತಾಪಗೊಂಡು ಕೆಳಗೆ ಉರುಳಿ ಬೀಳುತ್ತದೆ. ಆನೆ ಕೆಳಗೆ ಬೀಳುತ್ತದೆ. ಅವಾಗ ಹಿರಿದು ತಾನು ಕಠಾರಿ ಮೇಲ್ಮಾಯಿ ಹಿರಿದ ಮಂಡಿಲಿ ದೇವಿ ವಂಚದಿ ತರಿದು ಚಿಮ್ಮಿದ ಲವನ ಶೂಲ ಗದಲಿ ಕೇಳಿದ ಕೆಳಗೆ ಬಿದ್ದು ತನ್ನ ಆಯುಧದಿಂದ ಮತ್ತೆ ಕಠಾರಿಯಿಂದ, ಕತ್ತಿಯಿಂದ ಕೊಲ್ಲಿಕ್ಕೆ ಬರ್ತಾನ ದೇವಿಯನ್ನ. ಚಿಮ್ಮಿದಳು ಅವನ ಶೂಲ ಆಗ್ರದಲ್ಲಿ ಅಂತ. ಅವರ ಹತ್ತಿರ ಒಂದು ಶೂಲ, ತ್ರಿಶೂಲ, ಅಗ್ರಭಾಗದ ತುದಿಯಿಂದ ಪೂರ್ತಿ ಏನು ಹೊಡಿಲಿಲ್ಲ, ಸ್ವಲ್ಪ ಟಚ್ ಕೊಟ್ಟು. ಹೆಂಗಂತಂದ್ರೆ ಕರೆಂಟ್ ಹೋಗಿ ನೀವು ಪೂರ ಹೆಂಗೆ ಅಪ್ಪಗಳು ಅವಶ್ಯಕತೆ ಇಲ್ಲ, ತೆಕ್ಕಿ ಬೀಳೋದಿಲ್ಲ. ಕರೆಂಟಿಗೆ ತೆಕ್ಕಿ ಬೀಳ್ತಾರೆ ಏನಿಲ್ಲ. ಏನನ್ನ ಮಾಯದೆ ಬಾಗಿನ ಅಪ್ಪೆ ಕೊಡೋದು ಇಲ್ಲ, ಸ್ವಲ್ಪ ಇನ್ನ ಸಮೀಪ ಹೋಗುತ್ತದೆ. ಹಂಗ ಅದು ಶಾಕ್ ಹೊಡಿತಿದಲ್ಲ, ಹಂಗ ದೇವಿ ತ್ರಿಶೂಲದ ಮುಂದಿನ ಭಾಗ, ತುದಿ ಭಾಗ ಸ್ವಲ್ಪ ಅವನಿಗೆ ಟಚ್ ಕೊಟ್ಟ ಕೂಡಲೇ ಅವನು ಉರುಳಿ ಬಿದ್ದ. ಬಿದ್ದನವ ಬಲದಾಚೆಯಲ್ಲಿ ಮತ್ತೆ ವೈಶ್ವಾನರ ಅವಳ ಪಕ್ಕದಲ್ಲಿ ಬೀಳ್ತಾನೆ, ಮಗದಲ್ಲಿ ಬೀಳ್ತಾನೆ. ಉದ್ಯದನು ಕರಗಳನ್ನು ಕೋಪದಲ್ಲಿ ಅವಡುಗಚ್ಚುತ್ತ ಹೊಸಡಿಯನ್ನು ಕೆಚ್ಚಿಕೊಂಡು ಕೈಗಳನ್ನು ಮುದ್ದಿ ಮಾಡಿಕೊಂಡು ಸಿಟ್ಟುವಂತವನಿಗೆ ಆನೆ ಕೆಳಗೆ ಬಿತ್ತು. ಇವನು ಕೆಳಗೆ ಬಿದ್ದ, ಅಪಮಾನಿತನಾದ. ಗಂಡ ಮಗನ ಮುಂದೆ, ಗಂಡಸರ ಮುಂದೆ ಅಪಮಾನಿತ ಇಲ್ಲ. ಯಾರಿಂದ? ಹೆಣ್ಮಗಳು. ಎಂಥ ನಾವು ಶೂರರು, ಇವಳ ಮುಂದೆ ನಾವು ತಲೆ ತಗ್ಗಿಸುವಂತಾಗಲ್ಲ, ನೆಲಕ್ಕೆ ಬಿದ್ದಿವಲ್ಲ ಅಂತಕ್ಕಂಥದ್ದಾಯಿತು. ಅವಾಗ ಗುದ್ದಿದನು ಶಾಂಭವಿಯ ಮುಷ್ಟಿಯನ್ನು ಮಾಡಿ ಮುದ್ದು ಕಪಲ ದೇವಿ ಕಾಯವ ಕದ್ದು ತಿವಿದಳು ದೈತ್ಯ ಮುಕುಟದ ಮೇಲೆ ಕೇಳಿದ.
ಇದು ಗುದ್ದುತ್ತಾನ ಅಂತ ಕರ್ಕೊಂಡು ಮುಂದಾದರು. ಅವನ ಶೂಲ ಕೆಳಗೆ ಬರ್ತದೆ. ಅವಳು ನಿರಾಯುಧ ಎಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆಯುಧಗಳು ಅವಳಲ್ಲಿ ಇದ್ದು ಕಠಾರಿಯನ್ನ ಕತ್ತಿಯನ್ನು ಕೆಳಗೆ ಬಿದ್ದು ವರದಾನ ಸಿಟ್ಟು ಬಂದು ಕೈ ಮುಚ್ಚಿಕೊಂಡು ಮುಷ್ಟಿಯನ್ನು ಮಾಡಿಕೊಂಡು ಯುದ್ಧವನ್ನು ಮಾಡಿ ಅವಳನ್ನು ಮುಖಕ್ಕೆ ಹೊಡಿಬೇಕಂತ ಕೊಂಡು ಬರ್ತಾನೆ. ಕದ್ದು ತಿವಿದಳು ದೈತ್ಯ ಮುಕುಟದ ಮೇಲೆ ಕೇಳಿದ. ಕದ್ದು ತಿವಿದಳು ಅಂದ್ರೆ ಸ್ವಲ್ಪ ಹೊರಡ್ತಾಳೆ, ಗೊತ್ತಾಗಿಲ್ಲ ಅಂತ ಅವನಿಗೆ. ಆ ರೀತಿಯಾಗಿ ಆ ಕಡೆ ಹೊರಳಿ ಮುಕುಟದ ಆ ತಲೆಗೆ ಹೊಡಿತಾಳೆ. ಹಾರಿ ಬಿದ್ದನ್ನು ಕಳನು ದೇವಿಯ ಪೂರೈದ ಗಾಯಕ್ಕೆ ಇವನಿಗೆ 6 ಸರಿಪರ ದೇವಿ ಮುಷ್ಟಿಯಗಳು ಹೆಸರುಂಟೆ. ಆಕೆಯ ಹೊಡೆತಕ್ಕೆ ಯಾರಾದ್ರೂ ಉಳಿಲಿಕ್ಕೆ ಸಾಧ್ಯವೇನೋ? ಚೂರು ಆಯಿತು ಮುಕುಟ, ಅವನ ಕಿರೀಟ ಏನು ಹಾಕೊಂಡಿದ್ದ, ನೀನು ಹೇಳಿದಲ್ಲ ಏನದು ಹೆಲ್ಮೆಟ್, ಅದು ಚೂರು ಚೂರಾಗಿ ಕಾಯ್ಬೇಕು. ಮರವೆಯು ತೋರಿ ನಿಮಿಷದೊಳೆದ್ದ ದೈತ್ಯನು ಮೂರ್ಛೆ ಹೋಗಿ ಬಿದ್ದಿದ್ದ. ಮರವೆಯನ್ನು ಮತ್ತೆ ಎಚ್ಚರಾಗ್ತಾನ. ನಾರಿ ಸೈ ನಾರಿ ಸೈ ಬಹಳ ಒಳ್ಳೆಯದಾಗಿ ಶಬ್ದ ಹೆಂಗೆ ಬಳಸ್ತಾರೆ ಅವರು ಚಿದಾನಂದ ಹೊರತು. ನಾರಿ ಹೆಣ್ಣು ಮಗಳೇ, ಹೆಂಗಸೆ, ಸೈ ಹೌದು ಹೌದಲ್ಲ. ಮತ್ತೇನಂತ ಮೆಚ್ಚಿದನು ನನಗೆಯೂ ನಾನು ಕೇಳಿಂದ. ನಿನ್ನ ಯುದ್ಧ ಕಲೆಯನ್ನು ನಾನು ಬಹಳ ಮೆಚ್ಚಿಕೊಂಡೆ. ಏನು ಕೇಳಿಲ್ಲ, ನಾನು ಹೆಂಗೆ ಮನೆ ಜಾಗತ್ತಿಲ್ಲ, ಬರೀ ಸಾಂಪಲ್ ತೋರ್ಸಾಕಂತ ಬರೀಗ. ಅವಾಗ ಅವನೇ ಅಂತ ಮುಂದೆ ನಿಂತ್ಕೊಂಡಿದ್ದಾನ, ಹೇಳ್ತಾನ, ಯಾಕೆ ನೀ ಸಾಯಿಲೆ ಎಂದಲ್ಲಿ ನನ್ನ ಕೈಯಾಗ ಸಿಕ್ಕಿ ಸುಮ್ಮನೆ ಯಾಕೆ ನೀ ಸಾಯಕ್ಕೆ ಬಂದಿ ಇವ ಅಂತಾನ ಆಕಿಗೆ. ಸೋತೇವಾವ್, ನಾವೆಲ್ಲ ಸೋತೇವೆ, ನೀ ಹೋಗು ಜೀವನ್. ಸೋತೇವಾವ್, ನೀ ಹೋಗು ಜೀವನ್. ಆತು ಎಮ್ಮಳು ಯುದ್ಧ ಮಾಡಿದ್ದಕ್ಕೆ ಮೆಚ್ಚಿದನು. ಆತು ಯುದ್ಧ ಮಾಡಿದೆ, ನಾನು ಬಹಳ ಖುಷಿ ಆಯಿತು. ಆ ಖುಷಿಗೆ ಇವು ನಾನು ಬಹಳ ಮೆಚ್ಕೊಂಡೆ, ಚೆನ್ನಾಗಿ ಯುದ್ಧ ಮಾಡ್ತೀನಿ. ಆದರೆ ಮಾತನಾಡೆಂದೆನಲು ಒಂದೆರಡು ಮಾತು ಮಾತಾಡಲ್ಲ ಅಂದ. ದೇವಿಯು ಮಾತನಾಡಿದಳ ಬಿಡಾಲೆ ಹೇಳ್ತಾಳೆ. ಹೆಂಗೆ ಹೇಳ್ತಾಳೆ ಅಂದರೆ ನೀತಿ ವಚನವ ಕೇಳು ಹೇಳುವೆನೆಂದಳ. ಇದು ಬಹಳ ಮುಖ್ಯ. ನನಗೆ ಅಂತಿಂತದ್ದು ಹೇಳೋದಿಲ್ಲ ನಾನು. ಈ ಪುರಾಣವನ್ನು ನೀವು ಸ್ವಲ್ಪ ಯಾವಾಗಲೇ ಸಮಯ ಸಿಕ್ಕಾಗ ಒಂದೊಂದೇ ಶಬ್ದಗಳು ಮುಟ್ಕೊಂತ ಸರಳ ಶಬ್ದಗಳಿದಾವೆ, ಆದ್ರೆ ನಮ್ಗೆ ಹಳೆಗಲ್ಲ ಅಂತ ಅನಿಸಿದೆ. ನೀತಿ ವಚನವಾಗಿ ಕೇಳು ಹೇಳುವೆನು ಎಂದಳ. ನೋಡಪ್ಪ, ನಿನಗೆ ಒಳ್ಳೆಯದಂತ ಹೇಳು, ನಿಮ್ಮ ಜೀವನ ಶುದ್ಧ ಆಗಬೇಕು. ಯಾವ ರೀತಿ ಶುದ್ಧ ಆಗಬೇಕು ಆ ರೀತಿ ಶುದ್ಧವಾಗಿ ಇಟ್ಕೊಂಡ್ರಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ನಾನು ನೀತಿ ಮಾರ್ಗವನ್ನು ಹೇಳ್ತೇನೆ ಅಂದಾಗ ಅಕ್ಕನೇ ಹೇಳ್ತಾರ, ಏನು ಮಾಡುವೆನಲ್ಲೋ ಬಿಡ ಅಂದರೆ ಏನು ಮಾಡಲಿಪ್ಪ ನಾನು ಬಿಡಲ್ಲ. ನೀನು ಮೆಚ್ಚಿಗೆ ಕೊಟ್ಟೆ ಅಪ್ಪಣೆ, ನೀನು ಮೆಚ್ಕೊಂಡೆ, ಸೈ ಸೈ ಅಂದರೆ ನನ್ನ ಯುದ್ಧ ಕಲೆಗೆ ನೀನು ಬಹಳ ಮೆಚ್ಕೊಂಡು ಬಹಳ ಖುಷಿಯಿಂದ ಹೇಳಿದ್ದೆ, ಮೆಚ್ಚಿಗೆ ಕೊಟ್ಟೆ, ನೀ ಅಪ್ಪಣೆಯನ್ನು ಕೊಟ್ಟೆ. ನೀನು ಮೆಚ್ಚಿದ ಬಳಿಕ ನಾ ಹೋಗ್ಬೇಕು. ನೀ ಇಷ್ಟು ಮೆಚ್ಕೊಂಡಿ ಅಂತಂದ ಮೇಲೆ ನಾನು ಸುಮ್ಮನೆ ಸರಳ ಹೋಗಬೇಕು. ಆದರೆಯೂ ಹುಡುಗೆಲ್ಲ ಚಲೋ ಇದೆ, ಆದರೆ ಮತ್ತ ಇಷ್ಟ ನಾನು ಹೇಳಿದ್ದೆಲ್ಲ ಸುಳ್ಳಾದಾಗ ಹುಡುಗನ ಬಗ್ಗೆ ತಾಸು ಕಟ್ಟಲಿ 2 ತಾಸು ಕಟ್ಟಲಿ 3 ತಾಸು ಕಟ್ಟಲಿ ವರ್ಣ ಮಾಡಿ 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 ಖರೆ ಬರಂತು. ಆದರೆ ಬಂತು ಅಂತಂದ್ರೆ ಸ್ವಲ್ಪ ಏನೋ ಮಿಸ್ಟೇಕ್ ಆಯ್ತು. ಅವಂತ ಎಲ್ಲ ಮೆಚ್ಕೊಂಡು ಎಲ್ಲ ಹೋಗ್ತೇನೆ, ಆದರೆಯೂ ನಾನು ಮಾಡಿ ಹೇ ಶಪಥ, ಶಬ್ದ ಅಂದ್ರೆ ಶಪಥ, ನಾನು ಮಾಡಿ ಹೇ ಶಬ್ದ ಮಹಿಷನದು ಏನು ಬಲ ಸಹ, ಅವೇನು ಮಹಿಷಾಸುರನ ಬಲ ಐತಲ್ಲ, ಸೈನ್ಯ ಐತಲ್ಲ, ಅದೆಲ್ಲವನ್ನು ಕೊಂದು ಹೋಗುವೆನೆಂಬ ಈ ನಿಧಾನವೇ ನಾನು ಇರುತ್ತೇನೆಂದಳಾದೇವಿ. ಆ ಮಹಿಷಾಸುರನ ಸೈನಿಕ ಅಂತ ಏನದಾರಲ್ಲ, ಅವರು ಅಷ್ಟೂ ಎಲ್ಲ ಬರೋಬ್ಬರಿ ಮಾಡಿ ತಿರುಗಿಸಲಿ ಪಲ್ಲೆ ಮೆಂತೆ ಪಲ್ಲೆ ಸೋಸಿದಂಗೆ ಉಳ್ಳಾಗಡ್ಡಿ ಕಿತ್ತು ಕೂಡಲೇ ಅದಕ್ಕೆ ಮ್ಯಾಗಿನ ತಪ್ಪದ ದಪ್ಪ ಇರ್ತದೆ ಗಂಡೋಳಿ.
ಅದನ್ನು ಕತ್ತರಿಸಿದಂಗೆ ಅದನ್ನು ಬೇರೆ ಇದನ್ನ ಬೇರೆ ಮಾಡಿದಂಗೆ ಹಂಗೆ ಪಚಡಿ ಮಾಡಿದಂಗೆ ಮಾಡ್ಬೇಕಾಗಿತ್ತಲ್ಲ, ಹಂಗೆ ಮಾಡಿ ನಿಮ್ಮನ್ನು ಹೋಗ್ಬೇಕಂತ ಮಾಡಿ. ಹಿಂಗಂದ್ರೆ ನಮ್ಗೆ ಸಂತೋಷ ಆಗೈತೆ, ಖುಷಿ ಆಗಿತ್ತು ಅವನಿಗೆ ಇಲ್ಲ. ಈ ನಿಧಾನದೆ ನಾನು ಇರುತ್ತೇನೆಂದಲಾದೆ. ಈ ಒಂದು ಶಪಥ ಆಣಿ ಮಾಡಿ ಬಂದೇನೆ ನಾನು, ನನ್ನ ದೇವರ ಮೇಲೆ ಆಣಿ ಮಾಡಿ ಬಂದೇನೆ. ನಿಮ್ಮನ್ನು ಕೊಂದು ಹೋಗಲಾದ ನಾ ಹೋಗಕ್ಕೆ ಶಕ್ತಿ ಇಲ್ಲ. ಮತ್ತಂತಾಳ, ಎನ್ನ ಪಂಥವು ಕೈಗೆ ಕೂಡದೆ ಇನ್ನು ಹೋಗುವುದು ಸಹಜ. ನನ್ನ ಶಪಥ ಕೈಗೂಡ್ತಂದ್ರೆ ಹೋಗುದು ಚಲೋ. ಇನ್ನೇದಿ ಅವನಿಗೆ ಭಾಷ ಹೋದ, ಇನ್ನೂ ಯಾರ್ಯಾರು ಗೊತ್ತಿಲ್ಲ. ಎನ್ನ ಪಂಥವು ಕೈಗೆ ಕೂಡದೆ ಇನ್ನೂ ಹೋಗುವುದು ಸಹಜ. ಮನುಷ್ಯನು ಇನ್ನು ಉಳಿದಿಹ, ನೀನು ಉಳಿದಿಹೆ ಎಂದು ಹೋಗುವುದಕ್ಕೆ. ಹಂಗೆ ಹೋಗಲಿಲ್ಲ. ನಿನ್ನ ಮನಸ್ಸಿಗೆ ಬರುವುದೋ ಯಾರನ್ನು ಕೇಳುವುದಿಲ್ಲ, ಅವನ್ನೇ ಕೇಳುವುದು. ಅವಾಗ ಹಿಂಗಾಗಿದ್ದೊಳಗೆ ನೋಡಾಕರೆ ಹೆಣ್ಮಗಳತೆ ಕಾಣ್ತಾಳ, ಏನಪ್ಪ ಅದ್ಭುತ ಶಕ್ತಿ ಇದ್ದದ್ದು ಮತ್ತಿಂತ ಹಿಂಗೆ ಈ ರೀತಿ ಮಾತಾಡ್ತಾಳೆ. ಮನಸ್ಸಿಗೆ ಮೂದಲಿಸಿ ಬೆಟ್ಟ ಹತ್ತುವಾಗ ಮಾತಾಡ್ತಾಳಲ್ಲ. ನಿನ್ನ ಮನಸ್ಸಿಗೆ ಬರುವುದೋ ಹೇಳು, ನಿನ್ನ ಮಹಿಷನ ಮೇಲೆ ಆಣೆ. ಎನ್ನ ಭೋಗವು ಯಾಗಿರುವುದು ಹೌದೆಂದ ಆದೆ. ನನ್ನ ಭೋಗದಾಗ ನನ್ನ ಹಣೆ ಬರದಾಗ ದೇವರೇ ಬರದ ನಾನು ಹಾಕೈತಿ ಚಲೋ ಮಾಡುವಂತ. ಎಂದು ಶಾರದೆಯಲ್ಲಿ 7 ಶರಗಳ ನಂದು ಹೂಡುತ್ತ ಲಕ್ಷಣವನ್ನು ಸಂಧಿಸಿದೆ ಅವಯಲ್ಲಿ ಸೈರಿಸುತ್ತಾಗದೈತಿಯ. ಒಂದು 7 ಬಾಣ ಬಿಟ್ಟು ಅದು ಹೆಂಗಾತಂದ್ರೆ ಅವನಿಗೆ 7 ಬಾಣದ್ದು ಆ ನೋವು ಈ ಚಿಕನ್ ಗುನ್ಯ ಆಗಿರುತ್ತೆ. ನಾವು ಚಿಕನ್ ಗುನ್ಯ ಹಲವು ಹೇಳಿ ಅಷ್ಟೇ, ಯಾರಿಗಾರ ಆಗಿತ್ತು ಅಂತಂದ್ರೆ ಅದ್ರ ನೋವು ದೇವರೇ ಬರಲ್ಲ. ಆಗಲ್ಲ ಅವ್ರವ್ರು ಗೊತ್ತಾಗೋದು. ಚಿಕನ್ ಗುನ್ಯ ಆಗಿತ್ತು ಅಂದ್ರೆ ಕೋಳಿ ಹ್ಯಾಂಗೆ ಮುದ್ದೆ ಆಗಿ ಬೀಳ್ತೈತೆ, ತನ್ನ ಮ್ಯಾಗಿಂದೆಲ್ಲ ಕುಚ್ಚ ಕಳ್ಕೊಂಡು ಹಂಗೆ ಏನು ಎಲ್ಲೆಲ್ಲಿ ಸಂದ ಅವೆಲ್ಲ ಸಂದ ಅದಕ್ಕೆ ಜಾಯಿಂಟ್ ಪೇನ್ ಅಂತ ಹೇಳ್ತಾರೆ. ಹಂಗೆ ಆ ರೀತಿಯಾಗಿ ಬರೇ ಆಕಿನ್ನ ಸುಮ್ಮನೆ ಏನೂ ಇಲ್ಲ. 7 ಬಾಣ ಸಹಜವಾಗಿರ್ತಕ್ಕಂಥವುಗಳನ್ನು ಸಹಜ ಬಿಟ್ಟಾಗ ಒಂಥರ ಕೋಳಿ ಮುದ್ದೆ ಆದಂಗೆ ಮುದ್ದೆ ಆಗಿಬಿಟ್ಟು ಕೊಂದೆನೆಂದೆಡೆ ಸಾಯಳದಕ್ಕೆ ನೆಂದು ಯೋಚಿಸುತ್ತಾಗದೈತನು ಅಂದು ಎತ್ತಿದ ಬ್ರಹ್ಮಶಕ್ತಿಯೇ ಕೇಳು ನಂದೀಶ. ನಂದೀಶ್ವರ ಏನಪ್ಪ ಕೊನೆಗೆ ಅವನು ಏನು ಮಾಡ್ತಾನ, ಅಂಥ ಪರಿಸ್ಥಿತಿಯೊಳಗೂ ಸಹಿತ ವಿಚಲಿತನಾಗಿ ಸಂದು ನೋವು ಆಗ್ಬೇಕು ಅವನಿಗೆ. ಅಂಥ ಬಾಣವನ್ನು ಬಿಟ್ಟಾಗ ಅಲ್ಲಿಯೂ ಸಹಿತ ಎಷ್ಟು ತಾಳ್ಮೆ ಇರಬಹುದು ಅವನು. ಆ ಸಂದರ್ಭದಲ್ಲಿ ನಿನ್ನ ಕೊನೆಯ ಶಸ್ತ್ರ ಅಂತ ತಿಳ್ಕೊಂಡು ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ಕೇಳು ಶಾಂಭವಿ, ಈ ಶಕುತಿಯಲ್ಲಿ ಬಾಳ ಲಿಪಿಗಳ ಎತ್ತು ನನಗೆ, ನಿನ್ನ ಹಣೆ ಬರಹವನ್ನು ನಾಶ ಮಾಡಿಬಿಡ್ತೇನೆ ಅಂತ ತಿಳ್ಕೊಂಡು ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ. ಹೇಳಿದನು ಬಗೆ ಬಗೆಯ ಬುದ್ಧಿ ಕೇಳದಲ್ಲೇ ಕೆಟ್ಟಿ ಹೋಗಿ ನನಗೆ ಪ್ರಾಣದಾನ ಮಾಡಿದ ತಗೊಂಡು ಹೇಳಿದೆ, ನನ್ನ ಯುದ್ಧ ಮೆಚ್ಕೊಂಡೆ ಅಂತ ಹೇಳಿದೆ. ಇಷ್ಟು ಹೇಳಿದ್ರು ನನ್ನ ಮನಸ್ಸಿಗೆ ಬರಲಿಲ್ಲ. ಮತ್ತು ನನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತೀಯ, ಇನ್ನೇನು ಕೊಡೋದಿಲ್ಲ, ಮಾತಿನೊಳಗೆ ನೀನು ಹಣಿಯುವುದಿಲ್ಲ, ಸಣ್ಣ ಸಣ್ಣ ಶಸ್ತ್ರಗಳಿಗೂ ಕೂಡ ನೀನು ಬಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನನಗೆ ಬ್ರಹ್ಮಾಸ್ತ್ರವನ್ನು ಬಿಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಅಸ್ತ್ರವನ್ನು ಬಿಟ್ಟಾಗ ಸೀಳುವುದು ಇದಕ್ಕೇನು ಉಪಾಯ ತಾಳಿಪೋ ಎಂದಂತ ಕಾಲ ಬಗ್ಗೆ ಕಾಳ ಕವಿದದು ಹೆದರಿದದು ಬಹು ಕಿಡಿಯು ಕೇಳು. ಎಲ್ಲ ಕಡೆಗೆ ಬೆಂಕಿಯ ಜ್ವಾಲೆ ಅಂತಕ್ಕಂಥ ಉಗುಳು ತುಳಿ ಸಪ್ತಾಂಬುಧಿಯ ಜಲ ಬಗೆದು ಕುದಿದಾಗ ಆ ಅಸ್ತ್ರದಿಂದ ಬಿಟ್ಟಿರ್ತಕ್ಕಂತಹ ಆ ಉರಿ ಜ್ವಾಲೆ ಹೆಂಗೆ ಮಾಡ್ತಿದ್ವು ಅಂದ್ರೆ ಸಪ್ತ ಅಂಬುಧಿಗಳು, ಸಪ್ತ ಸಾಗರಗಳು ನೀರೆಲ್ಲ ಬತ್ತಿ ಹೋಗು, ಅಷ್ಟು ಭಯಾನಕವಾಗಿರ್ತಕ್ಕಂತಹ ಉರಿ ಅದು. ಅವಾಗ ನಕ್ಕು ಶಾಂಭವಿ ಮನೆಗೆ ಇವು ಏನೋ ತಂದು ಕೊನೆ ಅಸ್ತ್ರ ಬಿಟ್ಟಿದ್ದಾನೆ, ಸಾಕಿ ಹತ್ತಿರ ಇನ್ನು ಏನೂ ಉಳಿದಿಲ್ಲ. ಇನ್ನು ಅವನಿಗೆ ಹತ್ತಿರ ಮತ್ತು ಬೇರೆ ಆಯುಧಗಳು ಏನೂ ಇಲ್ಲ. ಬ್ರಹ್ಮಾಸ್ತ್ರವನ್ನು ಬಿಟ್ಟಂತ ಮತ್ತೆ ನೀವು ಇಲ್ಲ ಅಂತ ಹೇಳ್ಕೊಂಡು ನಕ್ಕು ಶಾಂಭವಿ ಶಿವನ ಶೂಲದಲ್ಲಿ ಇಕ್ಕಿದಳು ಕಳಲಿದೆ ಕಾಯವ ದಕ್ಕಿಸಿಯೇ ಕೊಳಲಾಗದಲ್ಲಿ. ಶಿವನ ತ್ರಿಶೂಲವನ್ನು ಎದೆಗೆ ಚುಚ್ಚಿದಾಗ ಅದನ್ನು ತಾಳಿಕೊಳ್ಳಲಾಗದೆ ಪ್ರಾಣವನ್ನು ತೊರೆಯೇನು ರಕ್ಕಸರು ತಾವು ಕಂಡು ಬಿಡುಗಿಯೇ. ಯಾವಾಗ ಶಿವನ ತ್ರಿಶೂಲದ ಬಾಧೆಯನ್ನು ಅದು ಬಾಧಿಸಿತು, ಕೆಳಗೆ ಬಿದ್ದು ಪ್ರಾಣವನ್ನು ನೀಗ್ತಾನೆ, ಸತ್ತು ಹೋಗಿ ಬಿಡ್ತಾನೆ. ಅವಾಗ ಸುಮ್ಮನಿರ್ಬೇಕಲ್ಲ ಜೊತೆಗಿದ್ದವರು.
ಅವರಂತಾರೆ ತಾವು ಕಣ್ಣು ಬಿಡುಕಿ ಭಯಂಕರ ಶಕ್ತಿಗೆದ್ದು ತಕ್ಕೋ ಇವಳನ್ನು, ಅವರಂತ ಜೊತೆಗಿದ್ದವರು ತಕ್ಕೋ ಇವಳನ್ನು ಏನ್ ಮಾಡೋದು, ಹದ್ದು ಕಾಗಿಗೆ ಇಕ್ಕಿರಲೋ ಬಿಡಬೇಡಂತ ಮುತ್ತಿದ್ದು ಬಿಡಾಲವಲ್ಲ. ಆ ಬಿಡಾಲನ್ನು ಸೈನಿಕರೆಲ್ಲರೂ ಮುಂದೆ ಬರಕ್ಕೆ ಇರಲಿಲ್ಲ, ಹಿಡಿರೋ ಯಾರು ಹಿಡಿಯೋರು, ಎಲ್ಲರೂ ಹಿಡಿದ ನೋಡು. ಆ ಸಮೀಪ ಬರ್ಲಿಕ್ಕೆ 600 ಕ್ಷೋಣಿಗಳಲ್ಲಿಯ ತೀರ ಸುಮಟನ್ನು ಮಲಗಿದರು ರಂಗ ಮಧ್ಯದಲ್ಲಿ. ಎಷ್ಟು ಜನ ಅಂದ್ರೆ 600 ಅಕ್ಷೋಹಿಣಿ ಸೈನ್ಯ ಅಂತಕ್ಕಂಥದ್ದು ಬಿಡಾಲನ ಸೈನಿಕರು ಇದ್ದರು. ಅವರೆಲ್ಲರೂ ಕೂಡ 600 ಕ್ಷೋಣಿಗಳಲ್ಲಿಯ ತೀರ ಸುಮಟನ್ನು ಮಲಗಿದರು ರಂಗ ಮಧ್ಯದಲ್ಲಿ. ಕಾರಣಿಯೇ ಮಂಗಳೇ ಬಿಡಾಲನ ತೀರಿಸಿದೆ ಎಂತೆಂದು ನಿರ್ಜರರು ಹಾರುತ್ತಲ್ಲಿ ನೆನೆದ ರುಚಿದಾನಂದ ಆತ್ಮಗುರುವರನ್ನ. ನಿರ್ಜರರು ಅಂದರೆ ದೇವತೆಗಳು, ಅವರೆಲ್ಲ ಕೂತಿದ್ರು. ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅವನಿಗೇನಾಗಿಬಿಡ್ತೇವೆ ಅಂತಂದ್ರೆ ಉಳಿದ ದೇವತೆಗಳು ವಿಚಾರ ಮಾಡಿದರು, 7 ಸಮುದ್ರಗಳ ನೀರೆಲ್ಲ ಬತ್ತಿ ಹೋಗಿಬಿಡ್ತೇವೆ. ಅವಾಗ ಇವ್ರದ್ದು ತಣ್ಣಗಾಗಿತ್ತು ದೇವತೆಗಳು. ಬಿಡಾಲ ಅಷ್ಟು ಬಹಳ ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿ, ಇದನ್ನು ಕಾಯ್ತಾಳೋ ಕೊಲ್ತಾಳೋ ಅಂತ ತಿಳ್ಕೊಂಡು ಅಂತೇಳಿ ದೇವತೆಗಳು ಚಿಂತೆಯನ್ನು ಮಾಡ್ತಿದ್ರು. ಪುಣ್ಯಕ್ಕೆ ಒಂದೇ ಶಿವನ ತ್ರಿಶೂಲದಿಂದ ಅವನನ್ನು ಇಳಿದು ಕೊಲ್ತಾಳ. 600 ಅಕ್ಷೋಹಿಣಿ ಸೈನ್ಯ ಅಂತಕ್ಕಂಥದ್ದು ನಾಶವಾಗ್ತದೆ. ಇದು ಬಿಡಾಲ ಅಂತಕ್ಕಂಥ ರಾಕ್ಷಸ. ಇಲ್ಲಿ ಬಿಡಾಲ ಅನ್ನುವಂಥದ್ದು ಕಾಮವಾಗಿದೆ, ಕ್ರೋಧವಾಗಿದೆ, ಲೋಭನೂ ಆಗಿದೆ. ಈ ಬಿಡಾಲ ಅಂದರೆ ನಮ್ಮಲ್ಲಿ ಮೋಹ ಅನ್ನುವಂಥ ಮೋಹ. ಶರೀಫ್ ಶ್ರೀಗಳಂತಾರೆ, ಮೋಹದ ಹೆಂಡತಿ ತೀರದ ಬಳಿಕ ಮಾವನ ಮನೆಯ ಹಂಗಿನ್ಯ ಹಾಕೋ. ಮೋಹ ಅನ್ನುವಂಥ ಶರೀಫರಿಗೆ ಅವರು ಶಿಶುನಾಳದಿಂದ ಕುಂದಗೋಳ ಆ ಶರೀಫರ ಹೆಂಡತಿಯ ಊರು. ಆಗಾಗ ಬರ್ತಿದ್ದರು ಉಪಚಾರಕ್ಕಾಗಿ, ಲೋಕಾರೂಢಿಯ ಸಲುವಾಗಿ ಬರ್ತಿದ್ರು. ನಮ್ಮ ಮನಸ್ಸ ಬರ್ತಿರಲಿಲ್ಲ. ಆದರೂ ಸಹಿತ ಆಕಸ್ಮಿಕವಾಗಿ ಫಾತಿಮಾ ಸತ್ತು ಹೋಗ್ಬಿಟ್ಟು, ಲತ್ತೂಮ ಅಂತಕ್ಕಂಥ ಒಬ್ಬ ಮಗಳು ಕೂಡ ಇದೆ, ಅವಳು ಸತ್ತು ಹೋಗ್ಬಿಟ್ಟಿದ್ರು. ಫಾತಿಮಾ ಯಾವಾಗ ಸತ್ತೋ, ಹೆಂಡತಿ ಸತ್ತಳೋ, ಶರೀಫ್ ಅಂತ ಇದೇ ಬಿಡಾಲ ರಾಕ್ಷಸ ಮೋಹ ಇತ್ತು. ಆ ಮೋಹವನ್ನು ಹೆಂಗೆ ಕಳ್ಕೊಳ್ಬೇಕು ಅಂತಂದ್ರೆ ಶ್ರೀಗಳು ಹೇಳ್ತಾರೆ, ವಿರತಿ ವಜ್ರದಿ ಮೋಹ ಗಿರಿಯನ್ನು ಒಡೆಯುವುದೇ ಚಂದ ಅಂತ. ಆ ಮೋಹವನ್ನು ನಾನು ಆ ಮೋಹದ ಪರ್ವತವನ್ನು ಹೊಡಿಬೇಕು. ಹೆಂಗೆ ಹೊಡಿಬೇಕು, ಎದರಿಂದ ಹೊಡಿಬೇಕು, ಸಾಧನೆ ಯಾವುದು, ವೈರಾಗ್ಯ. ವಿರತಿ ವಜ್ರದಿ ಮೋಹ ಗಿರಿಯನ್ನು ಒಡೆಯುವುದೇ, ಅದನ್ನು ಪೂರ್ತಿಯಾಗಿ ಛಿದ್ರ ಮಾಡಿ ಪುಡಿ ಮಾಡ್ತಕ್ಕಂಥ ಕೆಲಸ ಯಾವುದು ಅಂದರೆ ವೈರಾಗ್ಯ ಅಂತಕ್ಕಂಥದ್ದು, ವಿರತಿ ಅಂತಕ್ಕಂಥದ್ದು. ಅಂತಹ ವೈರಾಗ್ಯದಿಂದ ಮೋಹದ ಗಿರಿಯನ್ನು ಹೊಡಿಬೇಕಂತ ತಿಳ್ಕೊಂಡು ಶಿಶುನಾಳದ ಶರೀಫ ಶ್ರೀಗಳು ಕುಂದುಕೊಳ್ಳಿರ್ತಕ್ಕಂಥ ಹೆಂಡತಿ ಯಾವಾಗ ತೀರ್ಕೊಂಡು, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯ. ಅವ್ರು ಹಂಗಂದ್ರು. ಆದರೆ ಒಬ್ಬ ಅಜ್ಜಿದ್ದ, ವಯಸ್ಸು 98. ಒಬ್ಬ ಅಜ್ಜಿಗ ವಯಸ್ಸು 98. ಅವನ 4ನೇ ತಲೆಮಾರಿನ ಹುಡುಗನ ಮದುವೆ ಇತ್ತು. ಅವನ ಇದ್ದ ಮಗ, ಮೊಮ್ಮಗ, ಮರಿಮೊಮ್ಮಗ, ಗಿರಿಮಮ್ಮ. ಆ ಹುಡುಗನ ಮದುವೆ ಇತ್ತು. 98 ವಯಸ್ಸು. ಇನ್ನು 99ಕ್ಕೆ ಕಾಲಿಡಾಗಂತ ಶತಮಾನೋತ್ಸವ ಮಾಡೋರಿದ್ರು, ಬಂಗಾರ ಹೂ ಹಾಸೋರಿದ್ರು. ಈ ಹುಡುಗನ ಮದುವೆ. ಇನ್ನು ಆ ಹುಡುಗ ಮದುವೆ ಮಾಡಿ ಅವನ ಮಗನ ಮದುವೆ ಮಾಡೋ ಜನ. ಅವಾಗ ಅಕ್ಕಿಗ ಹಾಕೋ ಸಂದರ್ಭ, ಸ್ಟೇಜ್ ಮೇಲೆ ಹಿರಿಯ ಜೀವ ಅಂತಕೊಂಡು ಕೂಡಿಸಿದ್ರು. ರೇಷ್ಮೆ ಪಟಕ, ಓಟ, ಹೆಂಗೆ ಶೃಂಗಾರ ಮಾಡಿದ್ರು, ಭಾಳ ಚಂದ ಶೃಂಗಾರ ಮಾಡಿದ್ರು. ಬದುಕನ್ನ ಅಕ್ಕಿಕಾಳು ಹಾಕ್ತಿದ್ರು. ಹಾಕುವಾಗ ಏನು ಅಕ್ಕಿಕಾಳು ಬಿದ್ದು ಕಣ್ಣಾಗ ನೀರು ಬಂದು ದುಃಖಿಸುತ್ತಿತ್ತು. ಪ್ರಾರಂಭ ಮಾಡಿದ, ಅಳಾಕ್ ಶುರು ಮಾಡಿದ. ಯಾಕೆ ಅಂತೆಲ್ಲ ಮೊದಲು ಕೇಳಿದರು. ಮುದಿ ಕೊಟ್ಟಿದ್ರು ದೇಶಕ್ಕೆ. ಯಾವಾಗಿದ್ದು 98 ವರ್ಷ ಆಗಿದ್ರು ಸಹಿತ ಮೋಹ ಹೋಗಲಿಲ್ಲ. ಆದರೆ ಶರೀಫ ಇನ್ನೂ ಅದರಲ್ಲಿ ತಾರುಣ್ಯ ಇದ್ದಾಗ ಫಾತಿಮಾ ಯಾವಾಗ ತೀರ್ಕೊಂಡು ವಿಚಾರ ಮಾಡ್ತಾನೆ,
ದೇವರು ಭಗವಂತ ನನ್ನ ದಾರಿಯನ್ನು ಸುಗಮ ಮಾಡಿದ. ನಂದು ಚತುಷ್ಪಥ ಆಯಿತು. ಈಗ ನಾನು ಗಾಡಿಯನ್ನು ಯಾರು ಬೇಕಾದಾಗ ಓಡಿಸ್ಬೋದು. ಅಧ್ಯಾತ್ಮ ಕ್ಷೇತ್ರದಲ್ಲಿ ನನ್ನ ಗುರು ಶರೀಫ ಶಿವಯ್ಯಗಳು ಗುರುಗಳು ಗೋವಿಂದ ಭಟ್ ಅವರ ಆಶೀರ್ವಾದ ಆಯಿತು ಅಂತ ತಿಳ್ಕೊಂಡು ಏನು ವೈರಾಗ್ಯ ಅಂತಕ್ಕಂಥದ್ದು ಅದಕ್ಕೆ ವಿರತಿ ವಜ್ರದಿ ವೈರಾಗ್ಯ ಅನ್ನುವಂತಹ ಆ ವಜ್ರ ಆಯುಧದಿಂದ ಮೋಹ ಅನ್ನುವಂತಹ ಬೇಕಾದಂಥ ದೊಡ್ಡ ಪರ್ವತ ಇರಲಿ ಅದೆಲ್ಲವನ್ನು ಹೊಡೆಯಲಿಕ್ಕೆ ಸಾಧ್ಯ ಅದೇ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಅದಕ್ಕಾಗಿ ಇಂತಹ ಈ ಮೋಹ ಅನ್ನುವಂತಹ ರಾಕ್ಷಸನೇ ನಮ್ಮ ದೇಹದಲ್ಲಿ ಬಿಡ ಹೊರಗಿಲ್ಲ. ಯುದ್ಧ ಆಗಿದೆ, ಇಲ್ಲಿ ಯುದ್ಧ ಆಯಿತು, ಬಿಡಾಲ ಸತ್ತೋಗಿಬಿಟ್ಟ. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ಮೋಹ ಅನ್ನುವಂಥದ್ದು ಹೋಗಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಬಹಳ ಬೇಡ, ಆ ಮುದುಕನಂಗೆ ಬೇಡ. 92 ವರ್ಷ ನೀನೇನು ಮಾಡಮ್ಮ ಮುದುಕಿಕೊಂಡೇನು ಮಾಡಮ್ಮ ಆಕೆ ಒಂದಿಷ್ಟು ಒಂದು ಹೇಳಕ್ಕೆ ಹಾಕಿದ್ರೆ ಬೇಯಿಸಕ್ಕಿತ್ತು ಅಂತ ನಾವು ಹಾಕ್ಯಾರ ಹಾಕಿ ಮಾಡಿದ್ರು ಸಮೀಪ ಬಂದಂತೆ. ಹಿಂದಿನವರು ಹಿಂದೆ ಉಳಿತು, ಮುಂದಿನವರು ಸಮಯ ಬಂತು. ಹಿಂದಿನವರು ಹಿಂದೆ ಹೋತು, ಮುಂದಿನವರು ಯಾರು ಮುಂದಿನವರು ಆಯ್ತಾ? ಮುಂದೆ ಶಿವಾಪುರ ಅಲ್ಲದೆ ಶಿವಪುರ ಹಿಂದಿನವರು ಹಿಂದೆ ಉಳಿತು, ಮುಂದಿನವರು ಸಮೀಪ ಬಂತು ಅಂತ ತಿಳ್ಕೊಂಡು ಹೇಳ್ತಾರೆ ಅನುಭವಿಗಳು. ಹಾಗೆ ಇದು ಮೋಹ ಅನ್ನುವಂತಹದ್ದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಗುಣ. ಅದೇ ಇವನನ್ನು ಬಂಧಿಸಿತ್ತು. ಯದಾತೇ ಮೋಹದಲ್ಲಿ ನಮ್ಮ ಬುದ್ಧಿಯಲ್ಲಿ ವಿಧಿತರಿಷ್ಠತೀನಿ. ಈ ಮೋಹ ಅನ್ನುವಂಥ ಕಲಿಲ ಇದೊಂದು ಮರ, ಇದು ಅಂಟಿಕೊಂಡು ಬಿಟ್ಟಿದೆ ಅರ್ಜುನ. ಅದು ಹೋಗು ಅಂತಹ ಮೋಹವನ್ನು ತೆಗೆದು ಹಾಕಿಕೊಂಡು ಮುಂದಿನ ಕಾಯಿ ನಾವು ಹುಣಿಯಾಗಬೇಕಂತ ಹೇಳ್ಕೊಂಡು ಬಿಡಾಲ ಅಂತಕ್ಕಂಥ ರಾಕ್ಷಸ 7ನೇ ಅಧ್ಯಾಯದಲ್ಲಿ ಅವನು ಹೊರಟು ಹೋಗಿಬಿಟ್ಟ. ಇನ್ನು ಉಳಿದತಕ್ಕಂಥವನ್ನ ಹೇಳ್ಯಾಳ, ನೀ ಅದಿ ಅವನ ಮಹಿಷಾಸುರದ ಇವನನ್ನು ಕೊಂದು ಹೋಗ್ಬೇಕಾಗಿರ್ತಕ್ಕಂಥ ಪ್ರಸಂಗ ನಾನು ಆಣಿ ಮಾಡಿ ಬಂದೇನೆ, ಅದನ್ನು ಮುಗಿಸ್ಕೊಳ್ಳಲ್ಲ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಆಕಿ ಅವನಿಗೆ ಹೇಳಿದ್ದ. ಅವನು ಸುದ್ದಿ ಮುಗಿಸ್ಬೇಕು, ಅವನು ಮಹಿಷಾಸುರ ಹೋಗಿ ನೀವು ಸುದ್ದಿ ಬಿದ್ದಿದ್ದ. ಇನ್ಯಾರು ಮುಗಿಸೋರು ಸುದ್ದಿ ಉಳಿದಾರಲ್ಲ, ಎಲ್ಲರೂ ಹಿಂದಿದ್ದವರು ಅವರು ಹೋಗಿ ಸುದ್ದಿ ಮುಗಿಸ್ತಾರೆ. ಮುಂದೇನಾಗುತ್ತೆ ನೋಡೋಣ ಮುಂದಿನ ಅಧ್ಯಾಯದಲ್ಲಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೇ ಶಿವ ಹರ ಹರ ಮಹಾದೇವ. ಓಂ ಹ್ರಾಂ ಹ್ರೀಂ ಚಂಡಿಕಾಯ ನಮಃ. ಪುಣ್ಯಾತ್ಮರೇ, ಈ ಅಧ್ಯಾಯದಲ್ಲಿ 8ನೇ ಅಧ್ಯಾಯ ಇಲ್ಲಿಗೆ ಇದು ಉಪಾಸನಾ ಕಾಂಡದ ಕೊನೆಯ ಭಾಗ. ಮಹಿಷಾಸುರ ಅಂತಕ್ಕಂಥವನು ಬಹಳ ಬಲಿಷ್ಠನಾಗಿರ್ತಕ್ಕಂಥ. ಯಾವಾಗ ಬಿಡಾಲ, ಚಿಕ್ಷುರ, ರಸಿರೋಮ, ನಲಗರು ಸತ್ತು ಹೋಗಿಬಿಟ್ರೋ ಅವನಿಗೊಂದು ಸ್ವಲ್ಪ ಅಳತು. ಬಹುತೇಕ ಈ ಹೆಣ್ಮಗಳು ಬೇರೆ ಏನೋ ಇದ್ದಂಗೆ ಕಾಣಿಸ್ತದೆ ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಬಂದರೂ ಕೂಡ ಭಯಂಕರ ಶಕ್ತಿಗೆಲ್ಲ ಎಷ್ಟೋ ಒಂದು ಶಕ್ತಿ ಅಂತಂದರೆ ಕಾಲು ಭೈರವನ ಕರನಂತೆ. ಕಾಳಭೈರವ ಎಷ್ಟು ಭಯಾನಕವಾಗಿ ತನ್ನ ಶಕ್ತಿಯನ್ನು ಪ್ರಯೋಗ ಮಾಡುತ್ತಾನೆಯೋ ಹಾಗೆಯೇ ಕಾಲಭೈರವ ಅಂದರೆ ಹುಟ್ಟುದೇವ. ಹಾಗೆ ತೀಡಿದ ಬಾಲವನ್ನು ಹೊಡೆದನು. ಬಾಲ ಹೆಂಗಿತ್ತು ನೋಡಿ, ಆ ರಾಕ್ಷಸನಿಗೆ ಬಾಲ ಕೊಟ್ಟ. ಆ ಬಾಲದಿಂದ ಹೊಡೆದಾಗ ಆಡಲೇ ಏನು ಹೇಳಿ ಭೂಮಿಗೆ ಸಾಗರ ಕೂಡಿದವು ಮುಂಚಿದವು ಧ್ರುವಮಂಡಲಕ್ಕೆ ಕೇಳಿಂದ ಏನು ಹೇಳಿ ಅಂತ ಚಿದಾನಂದ ಹೇಳ್ತಾರೆ. ನಂದೀಶ್ವರನ ಏನು ಹೇಳಪ್ಪ, ಏನು ಅದ್ಭುತವಾಗಿರ್ತಕ್ಕಂಥ ಭಯಾನಕ ದೃಶ್ಯ ಅದು. ಬರೀ ಅವನು ಬಾಲದ ಹೊಡೆತಕ್ಕೆ ಸಾಗರಗಳು ಉಕ್ಕೇರಿ ಆಕಾಶಕ್ಕೆ ಹೋದ. ಆಕಾಶ ಮತ್ತು ಸಾಗರ ಎಲ್ಲ ಏಕಾಗಿ ಬಿಡ್ತು. ಆಡಲೇನು ಭೂಮಿಗೆ ಸಾಗರ ಕೂಡಿದವು ಮುಂಚಿದವು ಧ್ರುವಮಂಡಲಕ್ಕೆಂದ ಅವರು ಉತ್ತರ ಧ್ರುವಕ್ಕೆ ಹೋಯ್ತು. ಅಷ್ಟು ಕೈಯಲ್ಲ ಕಾಲಲ್ಲ, ಏನದು ಬಾಲ ಹೊರದ ಪೆಟ್ಟಿಗೆ ಭೂಮಿ ಬಿಚ್ಚಿತು. ಮಹಿಷಾನ ಬಾಣ, ಕಾಲಲ್ಲಿ ಖುರ ಅದು ಹೆಚ್ಚು ಬೆಳೆದಂದ್ರೆ ಕಳೆದ ತಿಳಿಸ್ತಾರೆ ನೋಡಿ.
ಕಟ್ಟಿಸ್ತಾರೆ. ಹೊರದ ಪೆಟ್ಟಿಗೆ ಭೂಮಿ ಬೆಚ್ಚಿತು. ಕಾಲು ಎತ್ತಿ ಹಿಂಗೆ ಕಾಲಿಟ್ಟಲ್ಲ ಭೂಮಿ ಭಾಗ. ಎಷ್ಟರೇ ಅವನಲ್ಲಿ ಆ ಶೌರ್ಯತನ ಇರಬಹುದು. ವೀರ ಕೇಳು ಚಕ್ಷುವಿನ ಕಿಡಿಗಳು ತೀರಿಸಿದವೈ ಸ್ವರದ ಪುರಗಳ ತೋರಿತು ಶ್ವಾಸದಲ್ಲಿ ಹೊಗೆ ಕಾಲ್ಮೇಘರಂಧದಲ್ಲಿ ಘೋರತರ ದಾನವನಿವನು ಮಹಾಮಾರಿಯಿಲ್ಲದೆ ಅಸುರನಲ್ಲವು ಕಾರಣಿಕ ದೇವೆಂದು ಕಾದವಳೆಂದರ ಜಹರರು. ಆ ಕುರದ ಪೆಟ್ಟು, ಬಾಲದ ಪೆಟ್ಟು ಎರಡನ್ನೂ ನೋಡಿರುವಂತಹ ದೇವತೆಗಳಂತಾರೆ, ಅಬ್ಬಾಬಾಬ, ಈ ಹೊಡೆತಕ್ಕೆ ನಮ್ಮ ದೇವಿ ಅಂತ ಏನೋ ಮಾಡ್ಯಾವಲ್ಲ, ಈಗೇನಿದೆ ಅಂತ ಹಾಕಿಲ್ಲ. ಸಂಶಯ ಬಂತು ನಾವು. ಇವರಿಗೆ ಸಂಶಯ ಬಂತು, ದೇವತೆಗಳು ಯಾರು ನಮ್ಮನ್ನು ಹಡೆದಿದ್ದಾಳೆಯೋ, ನಮ್ಮನ್ನು ರಕ್ಷಣೆ ಮಾಡ್ತಾಳೆಯೋ ಅವರ ಬಗ್ಗೆ ಇವರಿಗೆ ಸಂಶಯ ಬಂತು. ಹಂಗೆ ಯುದ್ಧ ಮಾಡ್ತಾಳೆ ಇವರು. ಸಾವಿರದಲ್ಲಿ 700 ಕ್ಷೋಣಿಯು ಭೂವಳೇಶರು ಸಹಿತಲ್ಲ ಹಂಗೆ ಹೊಂಟ ಅಂತಂದ್ರೆ 1700 ಕ್ಷೋಹಿಣಿ ಅಂತಂದ್ರೆ 1700 ಅಕ್ಷೋಹಿಣಿ ಸೈನ್ಯ. ಯಾರ ಮೇಲೆ ಪ್ರಯೋಗ ಇದು? ಅವ್ರು ಎಷ್ಟೊಂದು ದೇವಿಯವರು ಮಗಳ ನೀವು ಹೊಂಟದ್ದು 1700 ಅಕ್ಷೋಹಿಣಿ ಸೈನ್ಯದವ್ರು ಹೊಂಟಾನ. ಹೆಣ್ಮಗ ಒಬ್ಬ ಹೆಣ್ಮಗಳು ಎದುರಿಸಲಿಕ್ಕೆ ಬಹಳ ರೀತಿಯಾಗಿರ್ತಕ್ಕಂತಹ ಯುದ್ಧವನ್ನು ಮಾಡಿದ ಮೇಲೆ ಅಡವಿದನು ಮಹಾಗಜವ ನಾಗ ಗಜ ಅಂದ್ರೆ ಆನೆ, ಬಹಳ ದೊಡ್ಡದ ಆನೆ. ಇವನೇ ದೊಡ್ಡವ, ಆನೆ ದೊಡ್ಡದು. ಆನೆ ಮೇಲೆ ಕುಂತ ಸಿಂಹವಾಣಿ ಅವಳು ಬೇಕಾದಂತ ಆನೆ ಒಂದಾಗ ಬೇಕಾದಷ್ಟು ದೊಡ್ಡ ಪ್ರಾಣಿ ಇಲ್ಲ ಆನೆ. ಸಿಂಹ ಚಿಕ್ಕದಿದ್ದರೂ ಸಹಿತ ಎಲ್ಲಿ ಅದು ಹೊಡಿಬೇಕು ಅದು ಹೊಡಿತು ಇರಲಿ. ಆ ಆನೆಯನ್ನು ಹತ್ತಿಕೊಂಡು ಎಲ್ಲಿಗೆ ಬರ್ತಾನಂತಂದ್ರೆ ಇವನಿಗೆ ಆ ಸಿಂಹ ಆಡಿನಂಗೆ ಕಾಣಿಸಾಕತ್ತಿತ್ತು. ಆನೆ ಆ ಸಿಂಹದ ಮೇಲೆ ಕೂತಾಳಲ್ಲ, ಆ ಸಿಂಹವನ್ನ ಆನೆ ಹೊಟ್ಟಿ ಕೆಳಗೆ ಹೋಗಿ ನಿಲ್ಲಿಸ್ಬೇಕು, ಅಲ್ಲಿಗೆ ಹೊಡಿಬೇಕಂತ ಇವೊಂದೊಂದು ಯೋಜನೆ ಇದೆ. ಮಹಾಗಜವ ಸಿಂಹದ ಬುಡಕ್ಕೆ ಆನಿಸಿ ಆ ಪರಾಂಬರ ಮುಡಿಯ ಮೇಲೆಯೂ 5 ಕಟ್ಟಗದಿ ಮುತ್ತು ಸೂಸಲಿಕ್ಕೆ ತನ್ನ ಯೋಜನೆ ಬರೆದು ಹಾಕೊಂಡಿದ್ದ. ಆನೆಯನ್ನು ತಗೊಂಡು ಬಂದು ನಿಂತಾನ, ಸಿಂಹವನ್ನು ತಲೆಗಿಟ್ಟುಕೊಂಡಿದ್ದಾನ, ಮಗಳ ದೇವಿದಾರಲ್ಲ ಹೊಡಿತಾ ಇದ್ದಾನ. ಅವಾಗ ಹೊಡಿಬೇಕು ಅಂತಂದಾಗ ಕಡಿದಳ ಖಡ್ಗವನ್ನು ಅವನ ಕೈಯಾಗಿತ್ತಲ್ಲ, ಆ ಖಡ್ಗವನ್ನ ಅವನನ್ನು ಕೆಳಹಿದಳು ಗಜದಿಂದ. ಆನೆ ಮೇಲಿಂದ ಇವು ಕೆಳಗಾದ ಜನ ಅವಳನ್ನ ಬಿದ್ದ ಕಾಲ ಮಡು ಹಿಡಿದು ಅದು ಆರಿ ಸತ್ತು ಹೋಗಿಬಿಡಿತು. ಮಹಾಸಿಂಹಾಕಾರದಲ್ಲಿ ಜಗವು ಕೇಳಿದ ಸಿಂಹ ಆನೆಯನ್ನ ಕೊಂದು ಹಾಕಿಬಿಡ್ತು. ಹೇಳಿನೇನು ಮಹಿಷಂಗೆ ದೇವಿಗೆ ಕಾಳಗವು ಬಹಳ ಆಯಿತು. 1000 ತೋಳಿನಿಂದಲೇ ಕಾಗದದ ತೀರದ ಮಹಾಯುದ್ಧ. 1000 ತೋಳಿನಿಂದ ಆ ಭುಜಗಳಿಂದ ಯುದ್ಧ ಮಾಡಿದರೂ ಸಹಿತ ಆ ಯುದ್ಧ ತೀರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಯಾನಕವಾಗಿರ್ತಕ್ಕಂಥದ್ದು. ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಯೋಗವನ್ನು ಅವಳು ಮಾಡ್ತಾಳೆ. ನೋಡಿದವರಾಗಲಿಲ್ಲ ಇರುತ್ತವ. ಇಂಥ ಯುದ್ಧವನ್ನು ಯಾವಾಗಲೂ ದೇವತೆಗಳು ನ್ಯಾಯಕ್ಕೆ ಹೋಗೋವರಲ್ಲ. ಯಾವ ದೇವತೆಗಳು ಕೂಡ ನ್ಯಾಯಕ್ಕೆ ಹೋಗೋವರಲ್ಲ. ನ್ಯಾಯ ಅಂದ್ರೆ ಅಂಜು ಮ್ಯಾಲ್ಕೊಂಡ್ರು, ಇಷ್ಟು ಪೊಕ್ಕಲಿದ್ರು. ಅವಾಗ ಉಸಲುಗರೆಯು ಹಾರಿದವು ದೆಸೆ ದೆಸೆಗೆ. ಅವ ಕೆಳಗೆ ಬಿದ್ದಾನ, ಎದ್ದು ನಿಂತಾನ. ಏನು ಉಸುಲು ತಗೊಂಡು ಉಸುಲು ಬಿಡ್ತಾನ. ಮೊದಲು ನಾಶಿಪುರಿ ಅಂತ ಅನಿಸ್ತದೆ, ಗೊತ್ತಿಲ್ಲ ನಮಗೆ. ನಶ ಎರಿಸ್ತದೆ, ಸಣ್ಣ ವಿಶಿಷ್ಟ ಮದ್ರಾಸ್ ನಶ ಅಂತ ಇರ್ತದೆ. ನಾಶಿಪುರಿ ಇರ್ತದೆ, ಅದನ್ನು ತೊಗೊಂಡು ಹಿಂಗೆ ಏರಿಸ್ತದೆ. ಅದೊಂದು ತಂಬಾಕನ್ನ, ಅದು ತಂಬಾಕದ ಒಂದು ಭಾಗ. ಹಂಗೆ ನಾಶಿಪುಡಿ ಏರಿಸ್ತದೆ. ದಡ್ಡಾಗಿ ತಗೊಂಡು ಇಷ್ಟ ಈ ಹಿಮಾಲಯ ಪರ್ವತದಂತ ಏನದ ಒಂದು ದೊಡ್ಡ 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 ಪರ್ವತ ಉಸುಲು ತಗೊಂಡು ಹಿಂಗೆ ಬಿಟ್ಟ ನಾಶಿಪುಡಿ ಏರಿಸಿದಂಗ ಅವನು
ಉಸಿರಾಟಕ್ಕೆ ಅದಂತಾರವು ಉಸುರುಗರೆಯಲು ಹಾರಿದವು ಗಿರಿ ದೆಸೆ ದೆಸೆಗೆ ಮಹದೈತ್ಯ ಕೂಗಿಗೆ ಬಸಿರು ಬಿಚ್ಚುತ್ತಲಿತ್ತು ಸಿಂಹಕ್ಕೆ ಹೇಳಲಿಲ್ಲ. ಸಶನೆ ಒಡೆದನು ಸಿಂಹ ಶರವು. ಅವಾಗ ಹಿಂದೆ ಏನು ಸಿಟ್ಟಿಗೆ ಇದ್ದಿದ್ದ ಸಿಂಹ ಮುಂದೆ ಬಂದು ಸಿಂಹಕ್ಕೆ ಹೊದಿತಾನೆ. ಸಿಂಹ ಶರವನ್ನು ಸಿಂಹದ ತಲೆಗೆ ಹೊದಿತಾನೆ. ಬಸವಳೀತ ಸಿಂಹ ಮೂರ್ಛೆಯಲ್ಲಿ ಅಸಿಯಲಪ್ಪಳಿಸಿದನು ಪರದೇವತೆ ಮಾಡ್ಕೊಂಡು ಯಾವ ಆಯುಧಕ್ಕೂ ಅವರು ಹೊಳೆಯೋದಿಲ್ಲ. ಅವೇನು ಪರ್ವತಗಳು ಒಳಗೆ ಹೋಗಿದ್ದಲ್ಲ, ಮತ್ತೆ ಹೊರಗೆ ಬಂದ ಉಸಿರು ಬಿಟ್ಟರೆ ಹೊರಗೆ ಬರ್ಬೇಕಲ್ಲ, ಮತ್ತೆ ಅವ್ನ ಜಾಗದಲ್ಲಿ ಇದ್ವು. ಇನ್ನು ಇವತ್ತು ತಗೊಂಡು ಎತ್ತಿ ಹಾಕಿ ಮೇಲೆ ಒಗಿಬೇಕಂತ ತಿಳ್ಕೊಂಡು ಕೈ ಹಾಕಿ ಎತ್ತಿ ಒಗಿತಾರೆ. ಕೆತ್ತಿದನು ಬಹು ಗಿರಿಯ ದೇವಿಯ ನೆತ್ತಿ ಮೇಲೆ ಇವ ಹಾಕಲಿಕ್ಕವ ಕತ್ತರಿಸಿದಳು ಶರದಿ ಮಹಿಷಾಸುರಗೆ ಬರದೆ. ಗಿರಿಯಂಜುವುದು ವಜ್ರಕ್ರಿಯ ಶಂಗು, ತಮಂಧ ಬಂದುವುದು ಜ್ಯೋತಿಗೆ, ಕಾನನ ಅಂಜುವುದು ಬೇಗಿಗೆ. ಅಡವಿ ಅರಣ್ಯ ಎದಕ್ಕೆ ಅನಿಸ್ತದ ಅಂದ್ರೆ ಬೆಂಕಿ ಕಲಿಸ್ತದೆ. ಕತ್ತಲೆ ಎದಕ್ಕೆ ನೋಡಿ ಹೋಗಿದ್ರಿ? ಬೆಳಕಿಗೆ ಹಂಗೆ ನೋಡಿ. ಹಂಗೆ ನನ್ನಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥದ್ದು ಹಂಗೆ ಹೋಗೋದು ಇದರಿಂದ ಕೂಡಲ ಸಣ್ಣನ ನಾಮಕ್ರಿಯೆ ಆಗ್ತಾರೆ. ಹಾಗೆ ಇಲ್ಲಿ ವಜ್ರಾಸ್ತ್ರದಿಂದ ಎಲ್ಲವನ್ನು ಕಳೆದು ಹಾಕ್ತಾರೆ. ಮೂಢ ಕ್ಷಣ ಕ್ಷಣಕ್ಕೆ ಒತ್ತಿ ಆತಗೆ ಬರವೇ ಒಂದು ಮಾತು, ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಒಂದು ಸ್ವಲ್ಪ ಏನಾದರೂ ಕುಡಿ, ಮಧುವರು ಒಂದು ಸ್ವಲ್ಪ ಏನಾದರೂ ಕುಡಿ ಅಂತ ತಿಳ್ಕೊಂಡು ಶರಬತ್ ಕುಡಿ, ಏನಾದರೂ ಕೋಲ್ಡ್ ಡ್ರಿಂಕ್ಸು ಇರ್ತಾವೆ, ಥಮ್ಸಪ್ಪು, ಆ ಅಪ್ಪು ಈ ಅಪ್ಪು ಅಪ್ಪು. ಮಧುವನ್ನು ಮತ್ತೆ ಕೊಂಡ ಬಳಿಕ ಗರ್ಜಿಸಿ ಅಂದಳ. ಸ್ವಲ್ಪ ಏನಾದರೂ ಕುಡಿತೇನೆ ನೋಡಪ್ಪ ಅಂತ ತಿಳ್ಕೊಂಡು ಅಂತಾಳ. ಅವಾಗ ದೇವತೆಗಳಿಂದ ಯುದ್ಧ ನೋಡಿದರು ಅಲ್ವಾ, ನೀ ಅವ್ರು ಕುಡಿ ಅಂತ ಹೇಳ್ತೀನಿ, ನೀವು ಸ್ವಲ್ಪ ಏನಾದ್ರು ಕುಡಿ, ಅವ್ರಂತ ಮ್ಯಾಕ್ ತಗೊಂಡು ಅದು ಕೊಡೋರಿಲ್ಲ, ಅಲ್ಲೇ ಕುಡಿ ಅಲ್ಲೇ. ಅವಾಗ ಪಾನವ ಆಡು ಪರಾಂಬೆ ಮಧುವನು ಈ ನಿಷಾಡನದೇನು ನಿಮಿಷಕ್ಕೆ ಒಂದು ಸ್ವಲ್ಪ ನೀನು ಅಮೃತ ಕುಡಿ. ಕಣ್ಣು ಮುಚ್ಚಿ ಕಣ್ಣು ನಾವು ಸತ್ತೋಗಿ ಬಿಡ್ತಾನೆ, ತಾನೇ ಬರಬೇಕೆಂದು ಹರಿಹರವಾಗಕ್ಕೂ ಇಡಲು. ಅವಾಗ ನಾನು ಕೊಂಡಳು ಮಧುವ ಕಂಗಳವಳು ಆಲಿತೈ ಮಹಾಕಂಪೋ ಪರವಶ ತಾನೆಯಾದಳು ಹೋಂಕರಿಸಿದಳು ಕೋಪದಲ್ಲಿ. ಮಧು ಇದು ಯೋಗದಲ್ಲಿ ಗೊತ್ತಾಗ್ತದೆ. ಹಿಂದೆ ಸಾವಿರ ವರ್ಷಗಳ ಹಿಂದೆ ಋಷಿಮುನಿಗಳು ತಪಸ್ಸನ್ನು ಮಾಡ್ತಾರೆ. ಸಾವಿರ ಗಟ್ಟಲೆ ಅವರು ಆಯುಷ್ಯ ಅವರು ಇರ್ತಿತ್ತು. ಕಾರಣ ಅಂತಂದರೆ ಅಮೃತವನ್ನು ಕುಡಿತಾ ಇದ್ರು. ಅದು ಹೊರಗಿನ ಅಮೃತವಲ್ಲ, ಯೋಗದ ಸಾಧನೆಯಿಂದ ಸಹಸ್ರಾರ ಚಕ್ರದಲ್ಲಿರ್ತಕ್ಕಂಥ ಇದೊಂದು ಅಲ್ಲಿ ಅಮೃತ ಸಿಂಚನ ಆಗ್ತದೆ. ಅದನ್ನು ಅವರು ಕುಡಿದು ಬದುಕ್ತಾ ಇದ್ರು. 1000 ವರ್ಷ ತಪಸ್ಸನ್ನು ಮಾಡ್ತಾರೆ. ಅಂಥದನ್ನು ಕುಡಿ ಅಂತ ಹೇಳ್ತಾರ, ಅದು ಕುಡಿದು ಕೋಪದಲ್ಲಿ ದೇವಿ ಹೋಂಕರಿಸಿದಳು. ನಡೆದು ಒಡೆದಳು ರಕ್ಕಸನ ಕಾಲಡಿಯೊಳಗೆ ಕೆಳಗಿಡಲು ಶೂಲದಲ್ಲಿ ಒಡನೆ ತಿವಿದಳು ಎದೆಯ ಶರವನ್ನು ಮೆಟ್ಟಿ ಕೊಡಲು. ಯಾವಾಗ ಅಮೃತ ಧಾರೆ ಅಂತಕ್ಕಂಥದ್ದಾಯಿತೋ, ಜ್ಞಾನಾಗ್ನಿ ಸರ್ವಕರ್ಮಾಣಿ ರಸ್ಮಸಾತ್ ಕುರಿತೆ ಅರ್ಜುನ. ಜ್ಞಾನ ಅಂತಕ್ಕಂಥದ್ದು ಆ ಜ್ಞಾನದ ಆಪೋಷಣದಿಂದ ಜ್ಞಾನಾಮೃತವನ್ನು ಕುಡಿದ ನಂತರದಲ್ಲಿ, ಆ ದುಗ್ಧವನ್ನು ಆ ಅಮೃತವನ್ನು ಕುಡಿದ ನಂತರದಲ್ಲಿ ಸಿಟ್ಟು ಬಂತು, ಕಣ್ಣಿಗೆ ಕಂಪಾದವು, ಭಯಂಕರ ಉಗ್ರ ಕೋಪ ಅಂತ ಆಡ್ತಾರೆ. ನಡೆದು ಬದೆದಳು. ಯಾವುದು ಸಿಂಹ ಬೇಡ ಮಾಡ್ಕೊಂಡಿತ್ತು, ಸಿಂಹ ಸಹಜ ನಡ್ಕೊಂತ ಹೋದು, ಎಳು ತಗೊಂಡು ಕಾಲಡಿಯೊಳಗೆ ಕಡಹಿದಳು. ತನ್ನ ಕಾಲೊಳಗೆ ಹಾಕ್ಕೊಂಡು ಶೂಲದಲ್ಲಿ ಒಡನೆ ತಿವಿದಳು, ತ್ರಿಶೂಲದಿಂದ ತಿವಿತಾಳು. ಎಡೆಯ ಶರವನ್ನು ಮೆಟ್ಟಿ ಪಾದದಲ್ಲಿ ಎದೆ ಮೇಲೆ ಕಾಲಿಟ್ಟು ಅವಳ ಶರವನ್ನು ತೆರಿತಾಳೆ. ಕಡಿದಳ ಖಡ್ಗದಲ್ಲಿ ತಲೆಯನ್ನು ಮಡಿದ ಮಹಿಷಾಸುರನು ದೇವತೆಗಳು ಅಡಿಗಡಿಗೆ ಎಚ್ಚತ್ತರೆ ಜಯ ಜೇತ ಜನ. ಅವಾಗ ಕಣ್ಣಿಟ್ಟು ಹೊಟ್ಟಿದ್ರು ದೇವತೆಗಳು. ಹೋದ, ಸತ್ತ. ಈಗ ಚಲೋ ಮಾಡಿದ್ರು. ಅವ್ನು ಹೆಂಗಿತ್ತಂದ್ರೆ ಗತ್ತು, ಈಕಿಗೆದ್ರೆ ಈಕಿಗೆ ಜೈ, ಅವಾಗಂದ್ರೆ ತಮಾರ ಮನಸ್ಕಿ ಜೈ. ಗತ್ತು ಹೆಂಗಿತ್ತು ನೋಡಿ ದೇವತೆಗಳು. ಜೈ ಜೈ ಅನ್ನೋರು ಯಾರು? ಏನ್ ನಿಮ್ಗೆ ಇವಾಗ ನಿಮ್ಗಂದು ನೀ ಯಾರಿದ್ರೆ ನಿಮ್ಗೆ
ಜೈ ಜೈ ಅಡಿಗಳಿಗೆ ಎಚ್ಚತ್ತ ಜೈ ಜಯಿತು ಜಯವಿರುತ್ತ ಮಹಿಷರೂಪಿನ ರಕ್ಕಸರುತ ಮಹಿಗೆ ಹೊರಗಲಿ ಕಾಗಡಸದರು ಅಹಹಹ ಸತ್ತನೇ ಮಹಿಷಾಸುರ ನಾವು ಉಳಿಯುವುದೆಲ್ಲೆಂದು ಬಹಳ ಮರುಗಲು ಮತ್ತೆ ದೇವಿಯು ಬಹುಶಸ್ತ್ರದಿಂದ ಪಡೆದು ಕೆಡವಲು ಮಹಾರಣವು ತೋರಿತ್ತು ಮಹಿಷನ ಸುತ್ತಮುತ್ತೆಂದ. ನಾವು ಸತ್ಯವಂತ ಹೋದ ರಾಕ್ಷಸ ಅವನ ಸತ್ತು ಹೋಗ್ಯಾನ, ನಮ್ಮ ಹಣೆ ಬರೆಯನಪ್ಪ ಅಂತ ತಿಳ್ಕೊಂಡು ಬಹಳಷ್ಟು ಚಿಂತಾಕಾರರಾಗಿದ್ದಾರೆ. ಅವರನ್ನೆಲ್ಲವನ್ನು ಕೂಡ ಸಂಹಾರವನ್ನು ಮಾಡಿ 17 ಅಕ್ಷೋಹಿಣಿ ಸೈನ್ಯ ಅಂತಕ್ಕಂಥದ್ದೆಲ್ಲವೂ ಕೂಡ ನಾಶವಾಯಿತು. ಅವಾಗ ದೇವತೆಗಳು ಈ ಮಹಿಷಾಸುರನ ಕೂಡ ಎಲ್ಲ ಹೋದ ನಂತರದಲ್ಲಿ ಆ ದೇವತೆಗಳು ಬಹಳ ಸಂತೋಷಭರಿತರಾಗಿ ಸುರಿದರು ಅಮರರು ಪುಷ್ಪವೃಷ್ಟಿಯ ಪರಮ ಮಂಗಳ ಅಡಿಗೆ ಒಂದೇ ಹರಸಿ ಎತ್ತಿದ ನಾಗಮಹಾಜಯ ಮಂಗಳ ಆರತಿಯ. ಅವಳಿಗೆ ಮಂಗಳಾರತಿಯನ್ನು ಮಾಡಿ ಆರತಿಯ ತಟ್ಟೆಯನ್ನು ಹಿಡಿದುಕೊಂಡು ಅವಳಿಗೆ ಆರತಿಯನ್ನು ಕಲಿತಾಯಿದ್ದಾರೆ. ಹೀಗೆ ಇಲ್ಲಿ ಮಹಿಷಾಸುರ ಅಂತಕ್ಕಂಥ ಬಹಳ ಸ್ವಕ್ಕಿನ, ಮಹಿಷ ಅಂದ್ರೆ ಸ್ವಕ್ಕಿನದು, ಅದಕ್ಕೆ ಗರುಡ ಅಂತ ಹೇಳ್ತಾರೆ. ಅಥವಾ ಇಲ್ಲಿ ಅದಕ್ಕೆ ಮದ ಅಂತ ಹೇಳ್ತಾರೆ. ಮದ ನಮ್ಮಲ್ಲಿ ಅಷ್ಟಮದಗಳದ ಕುಲಮದ. ನಾವು ಒಳ್ಳೆ ಕುಲದಲ್ಲಿ ಹುಟ್ಟಿದವರು. ನಮ್ಮ ಕುಲದಂತ ಕುಲನ ಯಾವುದೂ ಇಲ್ಲ. ಹೌದಪ್ಪ, ಮನುಷ್ಯ ಕುಲ ಅಷ್ಟ. ಜಾತಿ ಎರಡ, ಹೆಣ್ಣು ಗಂಡು ಮುಗಿತು. ಕುಲ ಯಾವುದು? ಈ ಜಾತಿ ಒಂದು ಬರ್ತಾರೆ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಭಯಂಕರ ದೊಡ್ಡ ಸುದ್ದಿಯಲ್ಲಿ ಬರ್ತದೆ. ನಿಮ್ಗೆಲ್ಲ ಕೇಳ್ತಾರೆ. ಜಾತಿ ಕಾರಣದಾಗ ಅದನ್ನು ಬಳಸ್ರಿ, ಧರ್ಮದ ಕಾರಣದಾಗ ಇದನ್ನು ಬಳಸ್ರಿ, ಉಪಜಾತಿ ಕಾರಣದಾಗ ಇದನ್ನು ಬಳಸ್ರಿ. ಎಷ್ಟು ವರ್ಷದ ಓದಿದೆವು, 1000 ವರ್ಷದ ಓದಿದೆವು, 10,000 ವರ್ಷದವು ಗೊತ್ತಿಲ್ಲ. ಆದರೆ ಇರುವಷ್ಟು ದಿವಸ ನಾವು ಆನಂದವಾಗಿ ಮನುಷ್ಯನಾಗಿ ಬದುಕಬೇಕಂತಕ್ಕಂಥ ಪ್ರಜ್ಞೆ ನಮಗೆ ಬರ್ತಾ ಇಲ್ಲ. ಅದಕ್ಕಾಗಿ ಕುಲಮದ ನಾವು ಬಹಳ ಒಳ್ಳೆಯ ಕುಲದಲ್ಲಿ ಹುಟ್ಟಿದವರು. ನಮ್ಮಂಥ ಕುಲನ ಯಾವುದು? ಹೀಗಾಗಿ ರಾಮ ಪರಶುರಾಮ ಬಡದಾಡಿಸತ್ತು. 2 ಅವತಾರ ಒಂದ, ರಾಮಾವತಾರ ಒಂದ, ಪರಶುರಾಮ ಅವತಾರ ಒಂದ. ಅವತಾರದವರು ಬಂದಿದ್ದರೂ ಕೂಡ ಪ್ರಜ್ಞೆ ಅಂತಕ್ಕಂಥ ದೇವತೆಗಳು ಸಹಿತ ಇರಲಿಲ್ಲ. ನಾನು ಕ್ಷತ್ರಿಯ, ನಾನು ಬ್ರಾಹ್ಮಣ. ಹೀಗಾಗಿ ಕುಲಮದ. ಬಲಮದ, ನನ್ನಂಥ ಶೂರ ಯಾರಿಲ್ಲ. ಈ ಕುಸ್ತಿ ಆಡೋರು ನೋಡ್ಬೇಕು. ಕುಸ್ತಿ ಆಡಿ 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 ಎಲ್ಲ ಹೋಗುತ್ತದೆ. ಹೆಚ್ಚು ಆಯುಷ್ಯ, ಅದು ಹೆಚ್ಚು ವಯಸ್ಸಾಗೋದು ಬೇಕಾಗಿಲ್ಲ. ಬರೀ 50 ವರ್ಷ ಸಾಕು. ಕುಂತು ಹೇಳಕ್ಕೆ ಬರೋಂಗಿಲ್ಲ, ಎದ್ದು ಕುಂದಾಗ. ಬಲಮದ ಎಲ್ಲಿ ಹೋಗಪ್ಪ ನಿಂದು? ಕರ್ನಾಟಕ ಕೇಸರಿ, ಮಹಾರಾಷ್ಟ್ರ ಕೇಸರಿ, ಹಿಂದ್ ಕೇಸರಿ, ಹೋಲಿ ಮುಂದೆ ಕೇಸರಿ ಏನು? ಮುಂದೇನಿಲ್ಲ, ಕೆಸರು ಕೇಸರಿ. ಕೇಸರಿ ಅಂದ್ರೆ ಶಿವ, ಹಿಂದ್ ಕೇಸರಿ, ಮಹಾರಾಷ್ಟ್ರ ಕೇಸರಿ, ಕರ್ನಾಟಕ ಕೇಸರಿ. ಹೌದ್ರಿ, ಅಷ್ಟೇ. ಮಹಾರಾಷ್ಟ್ರಕ್ಕೆ ಸರಿ, ಕರ್ನಾಟಕಕ್ಕೆ ಸರಿ, ಹಿಂದಕ್ಕೆ ಸರಿ. ಅದಕ್ಕೆ ಸರಿ, ಅದರಿಂದ ಸರ್ಕೋ. ಮುಂದೆ ಕೆಸರೈತೆ, ಸಿಕ್ಕೊಳ್ಳೋದೇವೆ. ಬಲಮದ ಎಷ್ಟು ದಿವಸ ಇರ್ತದೆ ನಮಗೆ ಶಕ್ತಿ ಅಂತಕ್ಕಂಥ. ಇದೊಂದು ಬಲಮದ ಅಂತಕ್ಕಂಥ. ರೂಪಮದ, ವಿಶ್ವ ಸುಂದರಿ. ನಾಯನಂತೆ ಒಮ್ಮೆ ವಿಶ್ವ ಸುಂದರಿ ಆದ್ರೆ 1ನೇ ವರ್ಷ ದಿನ ಬರ್ಬೇಕು. ನಂಬರ್ ಎಲ್ಲಿ ಹೋದ್ರು? ಮತ್ತೊಬ್ಬರು ಯಾಕೆ ಬಂದರು? ಅದೇನಂತಾರೆ, ವಿಶ್ವ ಸುಂದರಿ. ಉಳಿತದನ್ನ ಸೌಂದರ್ಯ. ರೂಪಮದ, ನಾನು ಈ ವರ್ಷ ಈ ವಿಶ್ವ ಸುಂದರಿಯರ ಸ್ಪರ್ಧೆಯಲ್ಲಿ ನಾನು ಜಗತ್ತಿಗೆ ಪ್ರಸಿದ್ಧ ಬಂದೆ. ಹೊರಗಿನ ಸೌಂದರ್ಯ ಅಷ್ಟೇ. ಇಲ್ಲಂತ ಒಳಗಿನ ಸೌಂದರ್ಯವನ್ನು ರೂಪಿಸ್ತಾರೆ. ರೂಪಮದ. ಸಿರಿಮದ, ಸಂಪತ್ತು ಬಂತು ಅಂದ್ರೆ ಅದರ ಮುಂದೆ ನಾವು ಕುಬ್ಜರಾಗಿ ಬಹಳ ಚಿಕ್ಕವರಾಗಿ, ಯಾರೂ ಕಾಣೋದು, ಜಗತ್ತೇ ಕಾಣೋದು. ಸತಿಮದ, ಹೆಂಡತಿ, ಅದೊಂದು ಮದ. ರೂಪಮದ, ಸಿರಿಮದ, ಸತಿಮದ, ವಿದ್ಯಾಮದ. ನನ್ನಷ್ಟು ಕಲ್ತವ್ರು ಯಾರು ಇಲ್ಲ. ಜಗತ್ತು ಬಹಳ ವಿಶಾಲವಾಗಿರ್ತದೆ. ಹೋದ ವರ್ಷದ ಮಗುವಿನ
ಬುದ್ಧಿಮತ್ತೆ. ಈ ವರ್ಷ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಮಾಡ್ಸ್ಯಾನ ಅಂತಂತಂದ್ರೆ ಇವನಿಗಿಂತ ಜಾಣ ವಿದ್ಯಾರ್ಥಿ ಹಿಂದಿನ ವರ್ಷದ ಮತ್ತೆ LKG ಬರ್ತಾನಲ್ಲ ಇವನಿಗಿಂತ ಭಾಳ ಜಾಣ. ಜನ್ರೇಷನ್ ಹಾಗೈತಿ, ಭಾಳ ಅದ್ಭುತವಾಗಿರ್ತಕ್ಕಂಥ ಜನ್ರೇಷನ್. ಎಷ್ಟು ಮಕ್ಕಳು ಎಷ್ಟು ಜಾಣ ಜ್ಞಾನದವನ್ನು ನಾವೆಲ್ಲರೂ ಸಹಿತ ಸಣ್ಣ, ಆದರೆ ಅದೊಂದು ಮದ, ಅದು ಕೂಡ ಮದ. ನಾನು ಇಷ್ಟು ವಿದ್ಯೆ ಕಲ್ತದ್ದು. ತಪೋಮದ ಇನ್ನು ನಮದು ತಪಸ್ಸು. ವಿಶ್ವಾಮಿತ್ರ ಬಹಳ ತಪಸ್ಸು ಮಾಡಿದ, ವಶಿಷ್ಠರು ತಪಸ್ಸು ಮಾಡಿದ, ವಶಿಷ್ಠ ಮಹಾಮುನಿ. ಆದರೆ ಅವರು ಸೌಮ್ಯವಾಗಿ ವಿಶ್ವಾಮಿತ್ರನಿಗೆ ನಾನೆಷ್ಟು ತಪಸ್ಸು ಮಾಡಿದ್ದೇನೆ, 1000 ವರ್ಷ ತಪಸ್ಸು ಮಾಡಿದ್ದೇನೆ ಅಂತಕ್ಕಂಥ ವಾಲ್ಮೀಕಿ. ಹೀಗೆ ನಮ್ಮಲ್ಲಿ ಮದಗಳು, ಗರ್ವ, ಸೊಕ್ಕು ಅಂತಕ್ಕಂಥದ್ದಲ್ಲ, ಅದೇ ಮಹಿಷಾಸುರ. ಅಂತಹ ಮಹಿಷಾಸುರ ಅಂತಕ್ಕಂಥವನು ಇಲ್ಲಿ ನೈಮಿತ್ತಿಕವಾಗಿ ಸಾಂಕೇತಿಕವಾಗಿ ಪುರಾಣದಲ್ಲಿ ಅಲ್ಲಿ ಬಂದರೂ ಕೂಡ ನಮ್ಮಲ್ಲಿ ಪ್ರತಿಯೊಬ್ಬರ ಶರೀರದಲ್ಲಿ ಗರ್ವ ಅಂತಕ್ಕಂಥದ್ದಿದೆ, ಮದ ಅನ್ನುವಂಥದ್ದಿದೆ, ಸೊಕ್ಕು ಅನ್ನುವಂಥದ್ದಿದೆ. ಆದರೆ ಶರಣರ ಅಂಗಡಿಯೋಳು ಕೆಡವುದೇ ಚಂದ, ಮೇಲಾಗಲೊಲ್ಲೆನು ಕೀಳಾಗದಲ್ಲದೆ. ಬಸವಣ್ಣನವರು ಅವ್ರು ಏನಾಗ ಬಹಳ ದೊಡ್ಡವರಾಗಬೇಕಂತ ಹೋಗಲಿಲ್ಲ, ಸಣ್ಣವರಾಗಿ ದೊಡ್ಡವರ, ಅದು ಅವ್ರ ವೈಶಿಷ್ಟ್ಯ. ಜನಗಿಂತ ಹಿರಿಯರಿಲ್ಲ, ಇದು ಅವರ ಭಾವ. ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಇದಕ್ಕೆ ನಾನೇ ಸಾಕ್ಷಿ, ಶರಣರ ಮಾತನೇ ಸಾಕ್ಷಿ, ಸಾಕ್ಷಿ ಕೊಟ್ಟೇವೆ. ಅದಕ್ಕಾಗಿ ನಾವು ಎಷ್ಟೇ ಬೇಕಾದಂಥ ಅಷ್ಟಮದಗಳಲ್ಲಿ ಬೇಕಾಗಿರ್ತಕ್ಕಂತಹ ಒಂದೊಂದು ಸಂಪತ್ತು ನಮ್ಮಲ್ಲಿ ಇದ್ದರೂ ಕೂಡ ಆ ಸಂಪತ್ತು ಭಗವಂತ ಕೊಟ್ಟಿದ್ದೇವೆ. ಒಂದಿಲ್ಲ ಒಂದು ದಿವಸ ನಾವು ಕಾಲದಲ್ಲಿ ಹೋಗಿಬಿಡ್ತೇವೆ. ಸಂಪತ್ತು ಇರ್ತದದು, ಅಥವಾ ಸಂಪತ್ತರ ಕೈಗೆ ಹೋಗಿಬಿಡ್ತದೆ, ನಾವರ ಕೈ ಬಿಡೋದು, ಅದರ ಕೈ ಬಿಡೋದು. ಅದಕ್ಕಾಗಿ ಇಂತಹ ಮದ ಅಂತಕ್ಕಂಥ ಹೋಗಬೇಕಾಗಿತ್ತು. ನಮ್ಮಲ್ಲಿ ವಿದ್ಯಾ ವಿನಯನ ಶೋಭತೆ, ವಿದ್ಯೆ ಇದೆ, ಬೇಕಾದಷ್ಟು ವಿದ್ಯೆಗಳಿದಾವ. ಕುಲಮದ, ಬಲಮದ, ಚಲಮದ, ವಿದ್ಯಾಮದ, ಶ್ರೀಮದ, ಸತಿಮದ, ರೂಪಮದ, ತಪೋಮದ, ಎಲ್ಲ ಮದಗಳು ಅದ ಅಂದ್ರೂ ಕೂಡ ತೋರಿಕೊಳ್ಳಿಕ್ಕೆ ಹೋಗಬೇಡ. ಅವೆಲ್ಲವೂ ಕೂಡ ಭಗವಂತನ ಪಾದಕ್ಕೆ ಅರ್ಪಿತ, ಅವನು ಕೊಟ್ಟಿರ್ತಕ್ಕಂಥದ್ದು, ಅವನಿಗೆ ಸಲ್ಲಬೇಕು. ಸುಮ್ಮನೆ ನಿಮಿತ್ತವಾಗಿ ಒಂದಿಷ್ಟು ನನ್ನ ಪುಣ್ಯ ಚಲೋ ಇತ್ತು ಅಂತ ತಗೊಂಡು ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ, ಅದನ್ನು ತಗೊಂಡು ಅವನಿಗೆ ತಪ್ಪಿಸ್ತಕ್ಕಂಥ ಕೆಲಸ ಅಷ್ಟೇ. ಅಂತಹ ಮೇಲಾಗಲೊಲ್ಲೆನು ಕೀಳಾಗಿರುತ್ತದೆ. ಶರಣರ ಅಂಗಡಿಯೋಳು ಕೆಡವುದೇ ಚಂದ. ಶರಣರ ಅಂಗಡಿ ಅಂದರೆ ಶರಣರ ಮಹಾತ್ಮರ ಪಾವನ ಸಾನ್ನಿಧ್ಯದಲ್ಲಿ ಬಡಿಗೆ ಬಿದ್ದಂಗೆ ನಿಂತುಕೊಂಡು ಸುಮ್ಮನೆ ಇರುವುದು. ತದ್ವಿಧಿ ಪ್ರಣಿಪಾತಿನ ಪ್ರಣಿಪಾತಿ ಏನೋ ಅದನ್ನು ತಿಳಿದುಕೊಳ್ಬೇಕಾಗಿತ್ತು ಅಂದರೆ, ಮೋಕ್ಷದ ಆ ಹಾದಿಯನ್ನು ತಿಳಿದುಕೊಳ್ಬೇಕಾಗಿತ್ತು ಅಂದರೆ, ಜ್ಞಾನ ಆಗಬೇಕಾಗಿತ್ತು ಅಂದರೆ, ನೀನು ಮೊದಲು ವಿನೀತನಾಗು, ಬಾಗು. ಬಾಗಿದಾಗ ಮಾತ್ರ ಬಾವಿಯಲ್ಲಿ ಬಿಟ್ಟಿರ್ತಕ್ಕಂಥ ಕೊಡದಲ್ಲಿ ನೀರು ಹೋಗಲಿಕ್ಕೆ ಸಾಧ್ಯ. ಹಾಗೆ ನಾವು ಹಗ್ಗ ಬಿಟ್ಟು ಹಂಗ ಜಕ್ಕೋತೀವಿ ಅಂದರೆ ಖಾಲಿ ಕೊಡ ಬರ್ತದೆ. ಬಾಗು, ಅಲ್ಲಿ ನೀನು ಪ್ರಣಿಪಾತನಾಗು. ಹಾಗೆ ಮದಗಳನ್ನು ನಾವು ಈ ರೀತಿಯಾಗಿ ಬಂಧನ ಮಾಡಿಕೊಳ್ಬೇಕು ಅನ್ನುವಂಥ ವಿಷಯ ಅಂತ ಹೇಳ್ತಾರೆ. ಇಷ್ಟು 8ನೇ ಅಧ್ಯಾಯ. ಅಧ್ಯಾಯನೂ 8, ಮದಗಳು 8. ಇಲ್ಲಿಗೆ ಈ ಕಾಂಡ ಅಂತಕ್ಕಂಥದ್ದು ಉಪಾಸನಾ ಕಾಂಡ ಇಲ್ಲಿಗೆ ಹೋಯಿತು. ಕಾಮ, ಕ್ರೋಧ, ಲೋಭ, ಮೋಹ, ಮದ 5 ಹೋದ. ಇನ್ನೂ ಒಂದಿಷ್ಟದ ಅಲ್ಲಿಂದ ಮುಂದಿನ ಕಾಂಡದಲ್ಲಿ ಇನ್ನು ಬರ್ತಕ್ಕಂಥದ್ದು ಜ್ಞಾನಕಾಂಡ. 9ನೇ ಅಧ್ಯಾಯ ಆದ ನಂತರದಲ್ಲಿ 10ನೇ ಅಧ್ಯಾಯದಿಂದ ಜ್ಞಾನಕಾಂಡ ಬರ್ತದೆ. 9ನೇ ಅಧ್ಯಾಯ ಈಗ ಓದುದು. ನಿನ್ನೆ ಹೇಳಿದ್ರು ಅಷ್ಟಾಗಿದೆ.